ಹೆಲೋ ಗಾಯ್ಸ್, ನಮ್ಮ ಹೀರೋಗೆ ಚಿಕ್ಕ ವಯಸ್ಸಿಂದನೂ ಕೂಡ ಒಂದು ಸೂಪರ್ ಪವರ್ ಇರುತ್ತೆ. ಅದೇನಪ್ಪ ಅಂದ್ರೆ ಆಪೋಸಿಟ್ ಇರುವಂತ ವ್ಯಕ್ತಿಗೆ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡಿಸೋದು. ಆದ್ರೆ ನಮ್ಮ ಹೀರೋಗೆ ಈ ಪವರ್ ಎಲ್ಲಿ ಸಿಕ್ತು, ಹೇಗ್ ಸಿಕ್ತು ಅಂತ ಗೊತ್ತೇ ಇರೋದಿಲ್ಲ. ಇದರಿಂದ ಅದನ್ನ ಹುಡ್ಕೋಕೆ ಶುರು ಮಾಡ್ತಾನೆ. ಆದ್ರೆ ಅಮೆರಿಕನ್ ಗೌರ್ಮೆಂಟ್ಗೆ ನಮ್ಮ ಹೀರೋಗೆ ಈ ರೀತಿಯಾದ ಒಂದು ಪವರ್ ಇದೆ ಅಂತ ಗೊತ್ತಾಗಿ ನಮ್ಮ ಹೀರೋನೇ ಹಿಡಿಯೋಕೆ ಅಂತ ಬರ್ತಾರೆ. ನಮ್ಮ ಹೀರೋ ತನ್ನ ಜನ್ಮ ರಹಸ್ಯನೆಲ್ಲ ಹೇಗೆಲ್ಲ ತಿಳ್ಕೊತಾನೆ, ಮತ್ತೆ ತನ್ನ ಹುಡುಕ್ತಿರ ಗೌರ್ಮೆಂಟ್ ಪೊಲೀಸ್ ಅವ್ರ ಕೈಯಿಂದನೂ ಹೇಗೆಲ್ಲ ತಪ್ಪಿಸ್ಕೋತಾನೆ, ಹಾಗೆ ತನಗೆ ಸಿಕ್ಕಿರುವಂತ ಪವರ್ ನ ಹೇಗೆಲ್ಲ ಯೂಸ್ ಮಾಡ್ತಾನೆ ಅಂತ ಇವತ್ತು ನಾವು ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಅವೇರ್ನೆಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ದಿ ವಾಟರ್ ಹಾರ್ಸ್ ಅಂತ ಒಂದು ಫ್ಯಾಮಿಲಿ ಫ್ಯಾಂಟಸಿ ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ನಾವು ವಿನ್ಸೆಂಟ್ ಅನ್ನೋ ಒಬ್ಬ ವ್ಯಕ್ತಿನ ನೋಡ್ತೀವಿ. ಹಾಗೆ ಇವನ್ ಜೊತೆಗೆ ಅವನ್ ಮಗನು ಕೂಡ ಇರ್ತಾನೆ. ಇವನ ಹೆಸರು ಇಯಾನ್. ಇವನೇ ನಮ್ಮ ಮೂವಿಯ ಹೀರೋ. ಇವರಿಬ್ರು ಸೇರ್ಕೊಂಡು ಗ್ರೋಸರಿ ಸ್ಟೋರ್ ನಲ್ಲಿ ಕಳ್ತನ ಮಾಡ್ಬೇಕು ಅಂತ ಬಂದಿರ್ತಾರೆ. ಅದೇ ರೀತಿ ಇವ್ರನ್ನ ತಂದೆ ವಿನ್ಸೆಂಟ್ ಹೋಗ್ಬಿಟ್ಟು ಕೆಲವು ಡ್ರಿಂಕ್ಸ್ ಬಾಟಲ್ಗಳನ್ನೆಲ್ಲ ತಗೋತಾನೆ. ಆಗ ನಮ್ಮ ಇಯಾನ್ ಇದನ್ನಲ್ಲ ಅವನ ಪವರ್ ನ ಯೂಸ್ ಮಾಡ್ತಾನೆ. ನಮ್ ಹೀರೋಗೆ ಒಂದು ಪವರ್ ಇರುತ್ತೆ. ಅದೇನಪ್ಪಾ ಅಂದ್ರೆ ಅವನ ಪವರ್ ನ ಯೂಸ್ ಮಾಡಿ ಅವನು ಯಾವ ತರ ಬೇಕಾದ್ರೂ ಇಲ್ಯೂಷನ್ ಕ್ರಿಯೇಟ್ ಮಾಡಬಹುದು. ಅದೇ ರೀತಿ ಪವರ್ ನ ಇಲ್ಲಿ ಉಪಯೋಗಿಸ್ತಾನೆ. ಇವರ ತಂದೆ ವಿನ್ಸೆಂಟ್ ತಗೊಂಡಿರೋ ಬಾಟಲ್ ತಗೊಂಡೇ ಇಲ್ಲ ಅಂತ ಆ ರೀತಿಯಾದ ಒಂದು ಭ್ರಮೆನ ಆ ಒಂದು ಶಾಪ್ ನ ಓನರ್ ಗೆ ಕ್ರಿಯೇಟ್ ಮಾಡ್ತಾನೆ. ಅದೇ ರೀತಿ ವಿನ್ಸೆಂಟ್ ಕೂಡ ಬೇರೆ ಯಾವ್ದೋ ಒಂದು ಚಿಕ್ಕ ಚಾಕ್ಲೇಟ್ ನ ತಗೊಂಡು ಅದ್ರ ಕಾಸನ್ನ ಕೊಟ್ಬಿಟ್ಟು ಬಂದ್ಬಿಡ್ತಾರೆ ಆಚೆಗೆ. ಈ ಕಡೆ ಏನೋ ಆ ಭ್ರಮೆನ ಕ್ರಿಯೇಟ್ ಮಾಡ್ತಿದ್ನಲ್ಲ, ಅವಾಗ ಒಂದು ಹುಡುಗಿ ಬಂದ್ಬಿಟ್ಟು ಈ ರೀತಿ ಕದ್ ನೋಡೋದು ತಪ್ಪು ಅಂತ ಹೇಳಿದಾಗ ಇವನ್ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ. ಇದರಿಂದ ಆ ಶಾಪ್ ನ ಓನರ್ ಗೆ ಗೊತ್ತಾಗೋಗ್ಬಿಡುತ್ತೆ ಇವರು ಡ್ರಿಂಕ್ಸ್ ಗಳ ಬಾಟಲ್ ನ ಕತ್ಕೊಂಡು ಹೋಗಿದ್ದಾರೆ ಅಂತ. ಇದರಿಂದ ಒಂದು ಸುತ್ತಿಗೆ ತಗೊಂಡ್ ಬಂದ್ಬಿಟ್ಟು ಇಯಾನ ತಂದೆ ಆದ ವಿನ್ಸೆಂಟ್ ಗೆ ಹೊಡೆಯಕ್ಕೆ ಹೋದಾಗ ಅವಾಗ ಇಯಾನು ಆ ರೀತಿ ಮಾಡಬೇಡಿ, ಮಾಡಿದ್ರೆ ನಾನು ನಿನ್ನ ಶೂಟ್ ಮಾಡ್ಬೇಕಾಗುತ್ತೆ ಅಂತ ಅವನು ಒಂದು ಭ್ರಮೆನ ಕ್ರಿಯೇಟ್ ಮಾಡ್ತಾನೆ. ಮತ್ತೆ ಅದಕ್ಕೆ ಆ ಶಾಪ್ ನ ಲೇಡಿನೂ ಕೂಡ ಹೌದಾ ಏನ್ ಮಾಡ್ತೀಯ ಮಾಡು, ನಾನು ನೋಡ್ತೀನಿ ಅಂತ ಹತ್ರಕ್ಕೆ ಬರ್ತಿರ್ಬೇಕಾದ್ರೆ ಇಯಾನು ಶೂಟೇ ಮಾಡ್ಬಿಡ್ತಾನೆ. ಇದರಿಂದ ಅವ್ರ ತಂದೆ ಏನ್ ಮಾಡಿದೆ ನೀನು, ಬಾಯಿಲಿಂದ ಹೋಗ್ಬಿಡೋಣ ಅನ್ಬಿಟ್ಟು ಅಲ್ಲಿಂದ ಕಾರ್ಗೆ ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅದೇ ಜಾಗಕ್ಕೆ ಪೊಲೀಸ್ನವ್ರು ಕೂಡ ಬರ್ತಾರೆ. ಪೊಲೀಸ್ನವರು ಆ ಒಂದು ಲೇಡಿ ಹತ್ರ ಬಂದಾಗ ಗೊತ್ತಾಗುತ್ತೆ ಆ ಲೇಡಿಗೆ ಯಾವುದೇ ರೀತಿ ಬುಲೆಟ್ ಬಿದ್ದಿಲ್ಲ ಅಂತ. ಮತ್ತೆ ಅವ್ರುಗಳು ಕೆಲವು ಬಾಟಲ್ಗಳನ್ನ ಕತ್ಕೊಂಡು ಹೋಗ್ತಾ ಇದಾರೆ, ಹಿಡೀರಿ ಅನ್ಬಿಟ್ಟು ಪೊಲೀಸ್ನವ್ರನ್ನ ಇವರಿಂದ ಹಾಕಿ ಬಿಡ್ತಾಳೆ. ಆ ಒಂದು ಪೊಲೀಸ್ ಆಫೀಸರ್ ಕೂಡ ಇವರಿಬ್ರನ್ನ ಹಿಡಿಯೋದಕ್ಕೆ ತುಂಬಾ ಫಾಸ್ಟ್ ಅಲ್ಲಿ ಕಾರಲ್ಲಿ ಬರ್ತಾ ಇರ್ತಾನೆ. ಇವನು ಕೂಡ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ತನ್ನ ತಂದೆ ಹತ್ರ ಮಾತಾಡ್ತಾ ಹೋಗ್ತಾ ಇರ್ತಾನೆ. ನಾವು ಚಿಕ್ಕ ಪುಟ್ಟ ಕಳ್ತನಗಳು ಯಾಕೆ ಮಾಡ್ತಾ ಇದ್ದೀವಿ, ನನ್ನ ಈ ಪವರ್ ನ ಯೂಸ್ ಮಾಡ್ಕೊಂಡು ದೊಡ್ಡ ಬ್ಯಾಂಕ್ ನ ಲೂಟಿ ಮಾಡ್ಬಿಡೋಣ, ಅದಾದ್ಮೇಲೆ ನಾವು ನಿಮ್ದೇ ಜೀವನ ಮಾಡ್ಬೋದಲ್ಲ ಅಂತ. ಅದಕ್ಕೆ ಅವ್ರ ತಂದೆನೂ ಕೂಡ ನಿನ್ನ ಪವರ್ ನ ನೀನು ಕಂಟ್ರೋಲ್ ಮಾಡೋದೇ ಕಲ್ತ್ಕೊಂಡಿಲ್ಲ, ಇದರಿಂದ ಅವ್ರು ನಿನ್ನ ಈಸಿಯಾಗಿ ಟ್ರ್ಯಾಕ್ ಮಾಡ್ತಾರೆ. ನಿನ್ಗೆ ಈ ರೀತಿ ಪವರ್ ಇದೆ ಅಂತ ಗೊತ್ತಾದ್ರೆ ಸೈಂಟಿಸ್ಟ್ ಅವರು ನಿನ್ನ ಕರ್ಕೊಂಡೋಗಿ ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ, ಅದಕ್ಕೋಸ್ಕರ ನಿನ್ನನ್ನು ಇಷ್ಟು ವರ್ಷದಿಂದ ಕದ್ದು ಮುಚ್ಚಿ ಸಾಕ್ತಾ ಇದ್ದೀನಿ ಅಂತ ವಿನ್ಸೆಂಟ್ ಹೇಳ್ತಾ ಇರ್ತಾನೆ. ಆದ್ರೆ ಆ ಪೊಲೀಸ್ ಆಫೀಸರ್ ಇವ್ರನ್ನ ಬಿಡೋ ರೀತಿ ಇರೋದಿಲ್ಲ. ಇದರಿಂದ ಇಯಾನ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಪವರ್ ನ ಯೂಸ್ ಮಾಡ್ತಾನೆ. ಯೂಸ್ ಮಾಡ್ಬಿಟ್ಟು ಆ ಪೊಲೀಸ್ ಆಫೀಸರ್ ಗಾಡಿ ಮೇಲೆ ಬರ್ಫ್ ಬೀಳೋ ರೀತಿ, ಒಂದು ದೊಡ್ಡ ಸುನಾಮಿ ಬರೋ ರೀತಿ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. ಇದರಿಂದ ಆ ಪೊಲೀಸ್ ಆಫೀಸರ್ ನ ಗಾಡಿ ದಬ್ಬಾಕೊಂಡ್ಬಿಡುತ್ತೆ. ದಬ್ಬಾಕೊಂಡು ಶಿಸ್ತಾಗಿ ಒಂದು ಪೆಟ್ರೋಲ್ ಸ್ಟೇಷನ್ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಆದ್ರೆ ಅಲ್ಲಿಂದ ಇಳ್ದಾಗ ಗೊತ್ತಾಗುತ್ತೆ ಇವ್ನಿಗೆ ಏನು ಕೂಡ ಆಗಿಲ್ಲ, ಇವ್ನು ಕರೆಕ್ಟ್ ಆಗೇ ಇದ್ದಾನೆ ಅಂತ. ಆದ್ರೆ ಈ ಒಂದು ವಿಡಿಯೋ ಫುಟೇಜ್ ಡಾಕ್ಟರ್ ಎಡ್ರಿನ್ ಅವಳ ಕೈಗೆ ಸಿಕ್ಬಿಡುತ್ತೆ. ಅವಳು ಈ ಹುಡುಗನ ತುಂಬಾ ವರ್ಷದಿಂದ ಹುಡುಕ್ತಾ ಇರ್ತಾಳೆ. ಇವಾಗ ಇವನ್ ಸಿಕ್ಕಿರೋದನ್ನ ನೋಡಿ ಇವನ್ನ ಹಿಡಿಯೋದಕ್ಕೆ ಎಲ್ಲಾ ಪ್ಲಾನಿಂಗ್ ನ ಮಾಡ್ಕೋತಾಳೆ. ಮತ್ತೆ ಅದೇ ಪೊಲೀಸ್ ಆಫೀಸರ್ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ನನ್ಗೆ ಈ ರೀತಿ ಆಯ್ತು ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಅದೇ ಜಾಗದಲ್ಲಿ ಒಬ್ಬ ಮಿಸ್ಟೀರಿಯಸ್ ಆಗಿರೋ ವ್ಯಕ್ತಿ ಇರ್ತಾನೆ. ಇವನ ಹೆಸರು ಪರ್ಸಿವರ್ ಅಂತ. ಈ ಪೊಲೀಸ್ ಆಫೀಸರ್ ಮಾತಾಡ್ತಿರ್ಬೇಕಾದ್ರೆ ಪರ್ಸಿವರ್ಗೆ ಗೊತ್ತಾಗುತ್ತೆ ಆ ಒಂದು ಹುಡುಗನ್ನ ಈ ಪೊಲೀಸ್ ಆಫೀಸರ್ ಕೊಲೀಗ್ಸ್ ಗಳು ಹುಡುಕ್ತಾ ಇದಾರೆ ಅಂತ. ಮತ್ತೆ ಈ ಕಡೆ ಇಯಾನು ಮನ್ಗಿರ್ಬೇಕಾದ್ರೆ ಅವನ್ ಕನ್ಸಲ್ಲಿ ಅವನ ತಾಯಿಯ ಒಂದು ನೆನಪು ಬರುತ್ತೆ. ಇದರಿಂದ ಅವನು ಸಡನ್ ಆಗಿ ಎದ್ದು ಬಿಡ್ತಾನೆ. ಎದ್ದಾಗ ಇವ್ರ ತಂದೆ ಒಂದು ಸರ್ಪ್ರೈಸ್ ನ ಕೊಡ್ತಾರೆ. ಆಕ್ಚುಲಿ ಇವತ್ತು ಈ ಒಂದು ಬರ್ಡೇ ಆಗಿರುತ್ತೆ, ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾನೆ. ಇವನು ಕೂಡ ತುಂಬಾ ಖುಷಿಯಿಂದಾನೆ ಅವ್ರ ತಂದೆಗೆ ಥ್ಯಾಂಕ್ಸ್ ನ ಹೇಳ್ತಾನೆ. ಇವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾನೆ. ಇದರಿಂದ ಅವನ ತಂದೆ ತಡಿತಾರೆ, ಎಲ್ಲಿ ಹೋಗ್ತಾ ಇದೀಯ ಅಂತ. ಅದಕ್ಕೆ ಇಯಾನ್ ಕೂಡ ನಾನು ಹೊರಗಡೆ ಹೋಗಿ ಗೇಮ್ ಝೋನ್ ಅಲ್ಲಿ ಹೋಗಿ ಸ್ವಲ್ಪ ಗೇಮ್ ಮಾಡ್ಕೊಂಡ್ ಬರ್ತೀನಿ ಅಂದಾಗ ಅದಕ್ಕೆ ಇವ್ರ ತಂದೆ ಒಪ್ಕೊಳ್ಳೋದಿಲ್ಲ. ನೀನು ಬೆಳಗ್ಗೆ ಮಾಡಿರೋ ಅವಾಂತರದಿಂದ ಅವ್ರು ನಿನ್ನ ಹುಡುಕ್ತಾ ಇರ್ತಾರೆ, ನೀನು ಇವಾಗ ಹೊರಗಡೆ ಹೋದ್ರೆ ತೊಂದರೆ ಆಗುತ್ತೆ, ಎಲ್ಲೂ ಹೋಗ್ಬಾರ್ದು, ರೂಮ್ ಒಳಗಡೆ ಹೋಗು ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಇವನು ಕೂಡ ಸರಿ ಆಯ್ತು ಅಂತ ರೂಮ್ ಒಳಗಡೆ ಬಂದ್ಬಿಟ್ಟು ಇವನ್ಗೆ ಇರೋದಿಕ್ ಆಗ್ತಾ ಇರೋದಿಲ್ಲ. ಇದರಿಂದ ಕಿಟಕಿಯಿಂದ ಜಂಪ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಕ್ಚುಲಿ ಇವರೊಂದು ಬೋಟ್ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೈಟ್ ಆಗ್ತಿದ್ದಂಗೆನೆ ಎಡ್ರಿನ ಕಡೆ ಅವರೆಲ್ಲ ಇಯಾನ್ ಲಾಕ್ ಮಾಡ್ಬೇಕು ಅಂದ್ಬಿಟ್ಟು ಅವನ ಮನೆ ಒಳಗಡೆ ಬರ್ತಾರೆ. ಆದ್ರೆ ಅಲ್ಲಿ ಅವ್ರ ತಂದೆ ಬಿಟ್ಟು ಇನ್ಯಾರು ಇರೋದಿಲ್ಲ. ಇದರಿಂದ ವಿನ್ಸೆಂಟ್ ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಲಾಕ್ ಮಾಡ್ಕೊಂಡು ಇಯಾನ್ ಎಲ್ಲಿದ್ದಾನೆ ಹೇಳು ಅಂದಾಗ ವಿನ್ಸೆಂಟ್ ಏನು ಕೂಡ ಹೇಳ್ತಾ ಇರೋದಿಲ್ಲ. ಆದ್ರೆ
ಆದ್ರೆ ಆಗೋ ಈಗ ಗೊತ್ತಾಗಿ ಹೋಗ್ಬಿಡುತ್ತೆ ಇಯಾನು ಗೇಮಿಂಗ್ ಝೋನ್ ಅಲ್ಲಿ ಇದ್ದಾನೆ ಅಂತ. ಇದರಿಂದ ಅವನು ಹುಡ್ಕೊಂಡು ಹಲಗ ಹೋಗ್ತಾರೆ. ಇವ್ರು ಹೋಗಕ್ಕಿಂತ ಮುಂಚೆನೆ ಅಲ್ಲಿಗೆ ಪರ್ಸಿವರ್ ಬಂದಿರ್ತಾನೆ. ಬಂದ್ಬಿಟ್ಟು ಇವನ್ನ ಹುಡುಕ್ತಾ ಇರ್ತಾನೆ. ಹುಡುಕ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಈ ಏಜೆನ್ಸಿ ಕಡೆಯವರು ಈ ಹುಡುಗನ ಹಿಡ್ಕೊಳಕ್ಕೆ ಬಂದಿದ್ದಾರೆ ಅಂತ. ಇದರಿಂದ ಅವ್ರಗಳ ಹತ್ರ ಫೈಟ್ಗೆ ಹೇಳಿಯೋಕೆ ಶುರು ಮಾಡ್ತಾನೆ. ಫೈಟ್ಗೆ ಹೇಳಿದಾಗ ಆಡ್ರಿನಾಗ ಗೊತ್ತಾಗುತ್ತೆ ಪರ್ಸಿವರು ಗೇಮಿಂಗ್ ಝೋನ್ ಒಳಗಡೆ ಇದ್ದಾನೆ ಅಂತ. ಇದರಿಂದ ಇನ್ನೂ ಸ್ವಲ್ಪ ಜನನ ಕಳಿಸ್ತಾರೆ ಅವನ್ನ ಹೊಡೆದು ಮುಗಿಸೋದಕ್ಕೆ ಅನ್ಬಿಟ್ಟು. ಆದ್ರೆ ಬಂದವರೆಲ್ಲರನ್ನು ಕೂಡ ಪರ್ಸಿವರು ತನ್ನ ಇಲ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟು ಸೂಪರ್ ಆಗಿ ಮುಗಿಸ್ತಾ ಇರ್ತಾನೆ. ಇದನ್ನೆಲ್ಲಾನು ಕೂಡ ಇಯಾನ್ ನೋಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಇಬ್ರು ಏಜೆಂಟ್ ಗಳು ಬಂದ್ಬಿಟ್ಟು ಇಯಾನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡು ಸೀದಾ ಆಡ್ರಿನ ಹತ್ರ ಹೋಗ್ತಾರೆ. ಆಡ್ರಿನ ಕೂಡ ಹೇಳೋಕೆ ಶುರು ಮಾಡ್ತಾಳೆ, ಇವಾಗ ನಿನ್ನ ಹುಡುಕ್ತಾ ಇದ್ದಾನಲ್ಲ ಪರ್ಸಿವರು, ಅವ್ನು ತುಂಬಾ ಡೇಂಜರಸ್. ಅವ್ನ ಕೈಗೆ ನೀನೇನಾದ್ರು ಸಿಕ್ಕಿದ್ರೆ ನಿನ್ನ ಖಂಡಿತ ಸಾಯಿಸ್ತಾನೆ. ನೀನ್ ನಮ್ಮ ಜೊತೆ ಬಂದ್ರೆ ನಿನಗೆ ನಾವು ಸಹಾಯ ಮಾಡ್ತೀವಿ ಅಂತ. ಇದರಿಂದ ಇವನೇನ್ ಮಾಡ್ತಾನೆ ಅಂದ್ರೆ ಇವ್ರ ಜೊತೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಂಡು ಆ ಒಂದು ವ್ಯಾನ್ ಹತ್ತುತ್ತಾನೆ. ವ್ಯಾನ್ ಹತ್ತದಾಗ ಗೊತ್ತಾಗುತ್ತೆ ತಮ್ಮ ತಂದೆನೂ ಇಲ್ಲೇ ಇದ್ದಾರೆ ಅಂತ. ಆಗ ಅವನಿಗೆ ಒಂದು ಹೆಲ್ಮೆಟ್ ನ ಹಾಕಿ ಲಾಕ್ ಮಾಡಿ ಅವನ್ನ ಒಂದು ಬ್ಲಡ್ ಸ್ಯಾಂಪಲ್ ನ ತಗೋತಾರೆ. ಈ ಕಡೆ ಪರ್ಸಿವರು ಏಜೆನ್ಸಿ ಕಡೆಯವರು ಎಲ್ಲರಿಗೂ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಹೊಡೆದಾಕ್ಬಿಟ್ಟು ಆಚೆ ಬಂದು ನೋಡ್ತಾನೆ ಈ ಅನ್ನ ಕರ್ಕೊಂಡು ಒಂದು ಟ್ರಕ್ ಇಂದ ಹೋಗ್ತಾ ಇರ್ತಾರೆ. ಇದರಿಂದ ಅದನ್ನ ಫಾಲೋ ಮಾಡ್ಕೊತಾ ಒಂದು ವಿಷನ್ ಕ್ರಿಯೇಟ್ ಮಾಡ್ತಾನೆ, ಮುಂದೆ ಒಂದು ಆಕ್ಸಿಡೆಂಟ್ ಆಗಿರೋ ರೀತಿ. ಆದ್ರೆ ಇದಕ್ಕೆಲ್ಲ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದೆಲ್ಲ ಒಂದು ಭ್ರಮೆ ಅಂತ ಗೊತ್ತಿರೋದ್ರಿಂದ ಅವರು ಮುಂದೆ ಹೊರಟೆ ಹೋಗ್ಬಿಡ್ತಾರೆ. ಇಯಾನ್ನ ಕರ್ಕೊಂಡು ಏಜೆನ್ಸಿನ ಹೆಡ್ ಕ್ವಾರ್ಟರ್ಗೆ ಬರ್ತಾರೆ. ಬಂದ್ಬಿಟ್ಟು ಒಂದು ರೂಮ್ ಒಳಗಡೆ ಕೊಂಡ್ಸಿ ಆಡ್ರಿನ ಮಾತಾಡೋಕೆ ಶುರು ಮಾಡ್ತಾಳೆ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರ ಅಂತ ಏನೆಲ್ಲ ಕೇಳಿದಾಗ ಅದಕ್ಕೆ ಆಡ್ರಿನ ಕೂಡ ನೋಡು ನಿನ್ ತರನೇ ಜನ ತುಂಬಾ ಜನ ಇದ್ದಾರೆ, ಆದ್ರೆ ಅವ್ರಗಳೆಲ್ಲ ಕೆಟ್ಟ ವ್ಯಕ್ತಿಗಳ ಜೊತೆ ಎಲ್ಲ ಸೇರ್ಕೊಂಡು ಪೊಲಿಟಿಷಿಯನ್ಗೆ ಇಳ್ದಿದ್ದಾರೆ. ಇದರಿಂದ ಯಾರಿಗಿದ್ರು ಕೂಡ ಏನು ಕೂಡ ಚೇಂಜಸ್ ಆಗೋದಿಲ್ಲ. ಯಾಕೆ ಅಂದ್ರೆ ಇಂಥ ವ್ಯಕ್ತಿಗಳನ್ನ ಯೂಸ್ ಮಾಡ್ಕೊಂಡು ಇವರು ತಮ್ಮ ಇಷ್ಟ ಬಂದಂಗೆ ಆಟ ಆಡ್ತಾರೆ. ಇದರಿಂದಾನೆ ಇವ್ರಗಳ ವಿರುದ್ಧ ಹೋರಾಡ್ಬೇಕು ಅಂತಾನೆ ನಮ್ಮಂತ ಏಜೆನ್ಸಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಈಗ ನಿನ್ನಿಂದ ನನ್ಗೊಂದು ಸಹಾಯ ಆಗ್ಬೇಕು. ಅದೇನಪ್ಪಾ ಅಂದ್ರೆ ನಿನ್ನ ಒಂದು ಬ್ಲಡ್ ಸ್ಯಾಂಪಲ್ ನಾವು ತಗೊಂಡಿದೀವಿ. ನಿನ್ನ ಒಳಗಡೆ ಇರೋಂತ ಒಂದು ಫಾರ್ಮುಲಾನ ನಾವು ತಿಳ್ಕೊಬೇಕು ಅಂತ. ಯಾಕಪ್ಪ ಅಂದ್ರೆ ನಿನ್ನ ಪವರ್ ಹೇಗೆ ಆಕ್ಟಿವೇಟ್ ಮಾಡ್ಬೇಕು, ಹೇಗೆ ಡಿಆಕ್ಟಿವೇಟ್ ಮಾಡ್ಬೇಕು ಅಂತ ಅದು ನಮ್ಗೊಂದು ಗೊತ್ತಾದ್ರೆ ಸಾಕು. ನಿಂತರನೇ ಇರೋ ಬೇರೆ ಜನಗಳ ಪವರ್ನು ಕೂಡ ಡಿಆಕ್ಟಿವೇಟ್ ಮಾಡ್ಬೋದು ಅಂತ. ಅವಾಗ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ. ಮತ್ತೆ ಎಡ್ರಿನ ಇವನ ಪವರ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋದಕ್ಕೆ ಅನ್ಬಿಟ್ಟು ನನ್ಗೆ ಒಂದು ಬೀಚ್ ನ ಭ್ರಮೆನ ಕ್ರಿಯೇಟ್ ಮಾಡು, ಆ ಒಂದು ಬೀಚ್ ಒಳಗಡೆ ನಾನು ಇರ್ಬೇಕು ಅಂತ. ಇದರಿಂದ ಇವನು ಕೂಡ ಅದೇ ರೀತಿ ಮಾಡ್ತಾನೆ ಕೂಡ. ಆ ಒಂದು ಬೀಚ್ ನ ಇಲ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟು ಮತ್ತೆ ವಾಪಸ್ಸು ನಾರ್ಮಲ್ ಪ್ರಪಂಚಕ್ಕೆ ಕರ್ಕೊಂಡ್ ಬರ್ತಾನೆ. ಇದಾದ್ಮೇಲೆ ಯಾನು ನನ್ನ ತಂದೆ ಎಲ್ಲಿದ್ದಾರೆ ನನ್ಗೆ ಅವ್ರನ್ನ ತೋರಿಸಿ ನಾನು ಅವ್ರನ್ನ ನೋಡ್ಬೇಕು ಅಂದಾಗ ಸರಿ ಆಯ್ತು ಬಾ ತೋರಿಸ್ತೀವಿ ಅನ್ಬಿಟ್ಟು ಇವಳು ಕೂಡ ಕರ್ಕೊಂಡು ಹೋಗ್ತಾಳೆ. ಏನ್ ಕೂಡ ಅವ್ರ ತಂದೆ ಹತ್ರ ಹೋದಾಗ ಅವ್ರ ತಂದೆಗೂ ಕೂಡ ಪ್ರಜ್ಞೆ ಬರುತ್ತೆ. ಅದಾದ್ಮೇಲೆ ಏಡ್ರಿಯಾನ ಒಂದು ವಿಷಯನ ಹೇಳ್ತಾಳೆ, ಇವನು ನಿನ್ನ ನಿಜವಾದ ತಂದೆಯಲ್ಲ, ಇವನು ನಿನ್ನ ನಮ್ಮ ಲ್ಯಾಬ್ ಇಂದ ಎತ್ಕೊಂಡ್ ಬಂದಿದ್ದಾನೆ ಅಂತ. ಇದು ಕೇಳಿ ಇವನಿಗೆ ಒಂದು ಶಾಕ್ ಅನ್ಸುತ್ತೆ. ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿದಾಗ ನಿನಗೆ ಇನ್ನೊಂದು ಸೆಕೆಂಡ್ ಪವರ್ ಇದೆ, ಅದೇನ್ ಗೊತ್ತಾ, ನೀನು ಯಾರನ್ನ ಒಂದು ಮೈಂಡ್ ಒಳಗಡೆ ಬೇಕಾದ್ರು ಹೋಗಿ ಅವ್ರನ್ನ ಪಾಸ್ಟ್ ನ ನೋಡ್ಬೋದು ಅಂತ. ನೀನ್ ಬೇಕಾದ್ರೆ ನಿಮ್ ತಂದೆ ಒಂದು ಮೈಂಡ್ ಒಳಗಡೆ ಹೋಗಿ ನಿನ್ ಪಾಸ್ಟ್ ನ ನೋಡು, ನಿನಗೆ ಗೊತ್ತಾಗುತ್ತೆ ಅಂತ. ಇದರಿಂದ ಅವ್ರ ತಂದೆನೂ ಕೂಡ ಇವಳು ಮಾತನೆಲ್ಲ ನಂಬೇಡ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂದ್ರೂ ಕೂಡ ಇವನಿಗೆ ನಿಜ ತಿಳ್ಕೊಬೇಕಾಗಿರುತ್ತಲ್ಲ. ಇದರಿಂದ ತನ್ನ ತಂದೆ ಮೈಂಡ್ ನ ರೀಡ್ ಮಾಡೋಕೆ ಶುರು ಮಾಡ್ತಾನೆ. ಆಗ ನೋಡ್ತಾನೆ ಈ ವಿನ್ಸೆಂಟು ಇದೇ ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಒಂದು ಆರ್ಗನೈಸೇಷನ್ ಒಳಗಡೆ ಅಲಾರಾಮು ತುಂಬಾ ಜೋರಾಗಿ ಬಡ್ಕೊಳಕ್ಕೆ ಶುರುವಾಗುತ್ತೆ. ಇದರಿಂದ ಎಡ್ರಿಯಾನ ಆ ಒಂದು ಲ್ಯಾಬ್ ಇಂದ ಹೊರಗಡೆ ಬರ್ತಾಳೆ. ಅವಳು ಹೊರಗಡೆ ಬಂದಿದ ತಕ್ಷಣ ಇವನು ಆ ಲ್ಯಾಬ್ ಒಳಗಡೆ ಹೋದಾಗ ಒಂದು ಚಿಕ್ಕ ಪಾಪು ಇರುತ್ತೆ. ಇದು ಬೇರೆ ಯಾರು ಅಲ್ಲ, ಇವನೇ ಇಯಾನು, ಚಿಕ್ಕ ವಯಸ್ಸಿಂದು. ಇದರಿಂದ ಆ ಒಂದು ಪಾಪನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಡ್ರಿಯಾನ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾಳೆ. ನೋಡು ಇದು ನಿಮ್ ಪಾಪು ಅಲ್ಲ, ನೀನ್ ಇಲ್ಲಿನ ತಗೊಂಡ್ ಹೋಗಕ್ಕಾಗಲ್ಲ ಅಂದಾಗ ಅಲ್ಲಿರೋರು ಎಲ್ಲರಿಗೂ ಕೂಡ ಹೊಡೆದು ಅಲ್ಲಿಂದ ಆ ಪಾಪುನ ತಗೊಂಡ್ ಬಂದ್ಬಿಟ್ಟಿರ್ತಾನೆ. ಇದನ್ನೆಲ್ಲ ನೋಡಿ ಇವನಿಗೆ ಒಂದ್ ನಿಮಿಷ ಸೈಕ್ ಆಗಿ ಹೋಗ್ತಾ ಇರುತ್ತೆ. ಇವರು ನನ್ನ ನಿಜವಾದ ತಂದೆ ಅಲ್ಲ ಅನ್ಬಿಟ್ಟು ಅವಾಗ ಅವ್ರ ತಂದೆನೂ ಕೂಡ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ಬಿಡ್ತಾನೆ. ಮತ್ತೆ ಎಡ್ರಿಯಾನ ಇವನ್ನ ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡಿದ್ಲಲ್ಲ ಅದ್ರ ರಿಪೋರ್ಟ್ ನ ನೋಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಒಬ್ಬ ಅಮೆರಿಕನ್ ವ್ಯಕ್ತಿ ಬರ್ತಾನೆ. ಅವ್ನ್ ಬಂದಾಗ ಇವಳು ಕೂಡ ಹೇಳೋಕೆ ಶುರು ಮಾಡ್ತಾಳೆ, ಈ ಒಂದು ಇಯಾನ್ ನ ಒಂದು ಬ್ಲಡ್ ಸ್ಯಾಂಪಲ್ ಒಳಗಡೆ ಒಂದು ಫಾರ್ಮುಲಾನೇ ಇಲ್ಲ ಅನ್ಬಿಟ್ಟು. ಅಂದ್ರೆ ಅವನ ಪವರ್ ನ ಹೇಗೆ ಆಕ್ಟಿವೇಟ್ ಮಾಡ್ಬೇಕು, ಹೇಗೆ ಡಿಆಕ್ಟಿವೇಟ್ ಮಾಡ್ಬೇಕು ಅನ್ನೋ ಒಂದು ಫಾರ್ಮುಲಾ ಅವ್ನ ಬ್ಲಡ್ ಸ್ಯಾಂಪಲ್ ಒಳಗಡೆ ಇಲ್ಲ ಅಂತ. ಅದಕ್ಕೆ ಅಮೆರಿಕನ್ ವ್ಯಕ್ತಿನೂ ಕೂಡ ಫಾರ್ಮುಲಾ ಇಲ್ಲ ಅಂದ್ಮೇಲೆ ಇವನ್ಗೆ ಈ ರೀತಿ ಪವರ್ ಎಲ್ಲ ಹೇಗ್ ಸಿಕ್ಕಿದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಡ್ರಿನ ಕೂಡ ನನ್ಗನ್ಸುತ್ತೆ ಇವ್ರ ತಂದೆ ತಾಯಿಯಿಂದ ಇವನ್ಗೆ ಈ ಪವರ್ ಬಂದಿದೆ ಅಂತ. ಅದಕ್ಕೆ ಅದೇ ವ್ಯಕ್ತಿನೂ ಕೂಡ ಇಲ್ಲ, ಆ ರೀತಿ ಆಗೋಕ್ ಚಾನ್ಸ ಇಲ್ಲ, ಯಾಕೆಂದ್ರೆ ಪರ್ಸಿವರ್ಸ್ ಗಳು ಮಕ್ಳಿಗೆ ಜನ್ಮ ನೀಡಕ್ ಆಗೋಲ್ಲ. ಕುಮನ್ಸ್ಕಿ ಈ ತರ ಒಂದು ಫಾರ್ಮುಲಾ ರೆಡಿ ಮಾಡಿದಾಳೆ ಅವಳು, ಅದನ್ನ ನೀನ್ ಎಲ್ಲರಿಗೂ ಇಂಜೆಕ್ಟ್ ಮಾಡಿದ್ಯಾ, ಈ ರೀತಿ ಆಗೋಕ್ ಚಾನ್ಸ್ ಇಲ್ಲ ಅಂತ. ಇಲ್ಲೇ ನಮಗೆ ಗೊತ್ತಾಗುತ್ತೆ ಈ ರೀತಿ
ರೀತಿ ಪವರ್ಗಳೆಲ್ಲ ಮನುಷ್ಯರಿಗೆ ಸಿಗೋ ಹಾಗೆ ಮಾಡಿರೋದೇ ಇವ್ರುಗಳು. ಇದರಿಂದ ಎಡ್ರಿನ್ ಕೂಡ ಈ ಇಯಾನ ನಮ್ಮ ಜೊತೆನೆ ಹಿಡ್ಕೊಬೇಕು, ನಮ್ಗೆ ತುಂಬಾ ಸಹಾಯ ಆಗ್ತಾನೆ ಅಂತ. ಯಾಕಪ್ಪ ಅಂದ್ರೆ ಈ ಪವರ್ಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಕೆಲವು ವ್ಯಕ್ತಿಗಳಿರ್ತಾರೆ, ಅವ್ರುಗಳನ್ನ ಮ್ಯೂಲ್ ಅಂತ ಕರೀತಾರೆ. ಆ ಮ್ಯೂಲ್ಗಳಿಂದ ಇವ್ರು ಸೇಫ್ ಆಗ್ಬೇಕು ಅಂತ ಇಯಾನ ಇವ್ರ ಹತ್ರ ಇಟ್ಕೊಳ್ಳೋದೇ ಸೇಫ್ ಅನ್ಕೊಂಡು ಇವನ್ ಜೊತೆಗೆ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಒಬ್ಬ ಸೈಂಟಿಸ್ಟು ಇದೇ ಒಂದು ಹೆಡ್ ಕ್ವಾರ್ಟರ್ ಒಳಗಡೆ ಬರ್ತಾನೆ. ಇವನು ಇಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಈ ಇಯಾನ ಒಂದು ಬ್ಲಡ್ ಸ್ಯಾಂಪಲ್ ನೋಡಿ ಒಂದು ನಿಮಿಷ ಶಾಕ್ ಆಗ್ತಾನೆ ಅವನು ಕೂಡ. ಯಾಕೆಂದ್ರೆ ಅದ್ರೊಳಗಡೆ ಇವನಿಗೊಂದು ವಿಷಯ ಗೊತ್ತಾಗಿರುತ್ತೆ. ಈ ಕಡೆ ಇಯಾನ ಒಂದು ರೂಮ್ ಅಲ್ಲಿ ಕೂಡ ಹಾಕಿದ್ರಲ್ಲ, ಆಗ ಅಲ್ಲಿಗೆ ಒಂದು ಲೇಡಿ ಬರ್ತಾಳೆ. ಇವಳ ಹೆಸರು ಎಸ್ತರ್ ಅಂತ. ಇವನ ಹತ್ರ ಬಂದ್ಬಿಟ್ಟು, ನೋಡು ನಿನ್ನ ಲ್ಯಾಬ್ ಅಲ್ಲಿ ತುಂಬಾ ಟಾರ್ಚರ್ ಮಾಡ್ತಾರೆ, ನಿನ್ ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ, ನನ್ಗದು ಇಷ್ಟ ಇಲ್ಲ, ಬೇಕಿದ್ರೆ ನಾನು ನಿಂಗೆ ಸಹಾಯ ಮಾಡ್ತೀನಿ, ಇಲ್ಲಿಂದ ಎಸ್ಕೇಪ್ ಆಗ್ಬೋದಕ್ಕೆ ಅನ್ಬಿಟ್ಟು ಬಾ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಅವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಹೋಗೋಕೆ ರೆಡಿ ಆಗಿರ್ತಾನೆ. ಇವ್ರು ಹೋಗ್ತಾ ಇರೋದನ್ನ ಅಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ಗಳು ನೋಡ್ಬಿಟ್ಟು ತೊಡೆಯಕ್ಕೆ ಅಂತ ಬಂದಾಗ ಎಸ್ತರ್ ಕೂಡ ಇಲ್ಲಿ ಮಸ್ತಾಗಿ ಫೈಟ್ ಶುರು ಮಾಡ್ತಾಳೆ. ಅಲ್ಲಿರುವಂತ ಎಲ್ಲರಿಗೂ ಕೂಡ ಸರ್ಸರಿಗೆ ಹೊಡೆದು ಇಯಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಯಾನು ಕೂಡ ನಮ್ಮ ತಂದೆನೂ ಕೂಡ ಕರ್ಕೊಂಡು ಹೋಗೋಣ, ಅವರಿಂದ ನನಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಬೇಕು ಅಂದಾಗ ಸರಿ ಆಯ್ತು ಬಾ ಅಂದ್ಬಿಟ್ಟು ಅವ್ರ ತಂದೆನೂ ಕೂಡ ಹುಡುಕಿ ಅಲ್ಲಿಂದ ಎಸ್ಕೇಪ್ ಮಾಡಿ ಒಂದು ಕಾರಲ್ಲಿ ಎಸ್ಕೇಪ್ ಆಗ್ತಾ ಇರ್ತಾರೆ. ಈ ಕಡೆ ಅಡ್ರಿನಾಗೆ ಗೊತ್ತಾಗೋಗ್ಬಿಡುತ್ತೆ ಇವರು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ. ಇದರಿಂದ ಎಲ್ಲಾ ಎಕ್ಸಿಟ್ ಗೇಟ್ ಗಳನ್ನ ಕ್ಲೋಸ್ ಮಾಡಿಸ್ತಾ ಇರ್ತಾಳೆ. ಈ ಕಡೆ ಸೈಂಟಿಸ್ಟ್ ಇದನ್ನೆಲ್ಲ ಅವ್ನು ಬೇರೆ ಯಾರು ಆಗಿರೋದಿಲ್ಲ, ಪರ್ಸಿವರ್ ಆಗಿರ್ತಾನೆ. ಅವ್ನ್ ಬಂದ್ಬಿಟ್ಟು ಆ ಲ್ಯಾಬ್ ಅಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ ಸೈಂಟಿಸ್ಟ್ ಗಳೆಲ್ಲರನ್ನು ಕೂಡ ಮುಗಿಸ್ಬಿಟ್ಟು CC ಕ್ಯಾಮ್ರಾ ನೋಡ್ತಾನೆ. ಇಯಾನು ಒಂದು ಕಾರ್ನ ತಗೊಂಡು ಹೊರಗಡೆ ಹೋಗ್ತಾ ಇರೋದನ್ನ. ಈ ಕಡೆ ಇಯಾನು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಇವ್ರ ಮೇಲೆ ತುಂಬಾ ಫೈರ್ ಗಳನ್ನ ಮಾಡ್ತಾರೆ. ಆದ್ರಿಂದ ಎಲ್ಲ ತಪ್ಪಿಸ್ಕೊಂಡು ಇಯಾನು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗೋ ಗ್ಯಾಪ್ ಅಲ್ಲಿ ಇವ್ರನ್ನ ಒಂದು ಟೈರು ಪಂಚರ್ ಆಗೋಗ್ಬಿಡುತ್ತೆ. ಇದರಿಂದ ಕಾರ್ ಬೇರೆ ತುಂಬಾ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾನಲ್ಲ, ಟೈರ್ ಬೇರೆ ಪಂಚರ್ ಆಗಿರೋದ್ರಿಂದ ಗಾಡಿ ಎಳ್ದಾಡ್ತಾ ಇರುತ್ತೆ. ಇದರಿಂದ ಇವನ ಗಾಡಿ ಕ್ರಾಶ್ ಆಗಿ ಹೋಗ್ಬಿಡುತ್ತೆ. ಇವ್ರನ್ನ ಫಾಲೋ ಮಾಡ್ಕೊಂಡು ಪರ್ಸಿವರ್ ಕೂಡ ಬರ್ತಾನೆ. ಬಂದ್ ನೋಡಿದಾಗ ಇವನ್ ಕಾರು ಕಾಡ್ ಮಧ್ಯೆ ಹೋಗಿದೆ ಅಂತ. ಆದ್ರೆ ಇವನ್ ಕಾರು ಎಲ್ಲೂ ಕಾಣ್ತಾ ಇರೋದಿಲ್ಲ. ಆದ್ರೆ ಇಯಾನು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲೇನು ಇಲ್ದಿರೋ ರೀತಿ ಮಾಡಿರ್ತಾನೆ. ಆದ್ರೆ ಈ ವ್ಯಕ್ತಿಗೆ ಗೊತ್ತಾಗುತ್ತೆ ಇವನು ನನ್ನ ಮೇಲೆ ಇಲ್ಯೂಷನ್ ಕ್ರಿಯೇಟ್ ಮಾಡಿದಾನೆ ಅಂತ. ಆದ್ರೆ ಇವನೇನು ಮಾಡೋದಿಲ್ಲ, ಹಾಗೆ ಹೊರಟೋಗ್ಬಿಡ್ತಾನೆ. ಹಾಗೂ ಈಗ ಎಸ್ಕೇಪ್ ಆಗಿ ಒಂದು ಹೋಟೆಲ್ಗೆ ಬರ್ತಾರೆ. ಬಂದ್ಬಿಟ್ಟು ನೈಟು ಅಲ್ಲೇ ಸ್ಟೇ ಆಗ್ತಾರೆ ಇವ್ರು 3 ಜನ ಕೂಡ. ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಇಯಾನ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ತಂದೆ ಮೆಮೊರಿ ಒಳಗಡೆಗೆ ಮತ್ತೆ ಹೋಗಕ್ಕೆ ಶುರು ಮಾಡ್ತಾನೆ, ಇನ್ನು ಏನೇನಾಗಿದೆ ಅಂತ ತಿಳ್ಕೊಬೇಕು ಅಂದ್ಬಿಟ್ಟು. ಆಗ ಅವನ್ಗೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಆಡ್ರಿನ ವಿನ್ಸೆಂಟ್ ಹತ್ರ ಮಾತಾಡ್ತಾ ಇರ್ತಾಳೆ. ಆ ಒಂದು ಸಬ್ಜೆಕ್ಟ್ ನ ಇವತ್ತು ನಾವು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು, ಯಾವ ಕಡೆಗೆ ಅಂದ್ರೆ ಅದು ಪೋಲೆಂಡ್ಗೆ ಅನ್ಬಿಟ್ಟು ಈ ವಿಷಯನ ಹೇಳಿ ಆಡ್ರಿನ ಕೂಡ ಒಂದು ವ್ಯಾನ್ ಹತ್ರ ಹೋಗ್ತಾಳೆ. ಹೋಗ್ಬಿಟ್ಟು ಒಂದು ಸಿರಮ್ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅದೇ ಒಂದು ವ್ಯಾನ್ ಒಳಗಡೆ 3 ಬೆರಳು ಕಟ್ಟಾಗಿರೋಂತ ವ್ಯಕ್ತಿ ಕೂತಿರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಇವನಿಗೆ ತುಂಬಾ ಭಯ ಆಗಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಇವನಿಗೆ ಗೊತ್ತಾಗುತ್ತೆ ನಾನೀಗ ಪೋಲ್ಯಾಂಡ್ಗೆ ಹೋಗ್ಬೇಕು ಅಂತ. ಈಗ ಜಾಗಕ್ಕೆ ಹೋಗಕ್ಕೆ ಇವನಿಗೆ ಅಮೌಂಟ್ ಬೇಕಾಗಿರುತ್ತಲ್ಲ, ಇದರಿಂದ ಒಂದು ಬ್ಯಾಂಕ್ಗೆ ಹೋಗ್ತಾನೆ. ಇವನ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟು ಒಂದು 5000 ಚೆಕ್ ನ ಕೊಡ್ತಾನೆ. ಆ ಒಂದು ಬ್ಯಾಂಕ್ ನ ವರ್ಕರ್ ಲೇಡಿನೂ ಕೂಡ ಎತ್ತಿ ಅಮೌಂಟ್ ನ ಕೊಟ್ಬಿಡ್ತಾಳೆ. ಇವನು ಅಲ್ಲಿಂದ ಹೋಗಾದ್ಮೇಲೆ ಗೊತ್ತಾಗುತ್ತೆ ಅದೊಂದು ಪೇಪರ್ ಅಂತ. ಇದರಿಂದ ಸೆಕ್ಯೂರಿಟಿಗೆ ಹೇಳಿ ಇವನ್ನ ಹಿಡಿಯೋಕೆ ಅಂತ ಬಂದಾಗ ಇವರಿಬ್ರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಡ್ತಾರೆ. ತಪ್ಪಿಸ್ಕೊಂಡು ತನ್ನ ರೂಮ್ಗೆ ಬಂದ್ ನೋಡಿದ್ರೆ ಇವರ ತಂದೆ ಇರೋದಿಲ್ಲ, ಹೊರಟೋಗ್ಬಿಟ್ಟಿರ್ತಾನೆ. ಎಲ್ಲೋ ಕುಡಿಯಕ್ ಹೋಗಿರ್ತಾರೆ, ಬರ್ತಾರೆ ಬಿಡು ಅನ್ಬಿಟ್ಟು ಇವ್ರ ಪಾಡಿ ಕೂತಿರ್ಬೇಕಾದ್ರೆ ಪರ್ಸಿವರು ಇದೇ ಜಾಗಕ್ಕೆ ಬಂದ್ಬಿಟ್ಟಿರ್ತಾನೆ. ಇದರಿಂದ ತನ್ನ ಪವರ್ ನ ಯೂಸ್ ಮಾಡ್ತಾನೆ. ಆ ಜಾಗನೆಲ್ಲ ಪೂರ್ತಿ ಕವರ್ ಮಾಡ್ಬಿಡ್ತಾನೆ. ಆ ಮನೇಲಿ ಯಾರು ಕೂಡ ಇಲ್ಲ ಅನ್ನೋ ರೀತಿ ಕ್ರಿಯೇಟ್ ಮಾಡ್ಬಿಡ್ತಾನೆ. ಪರ್ಸಿವರ್ ಕೂಡ ಮನೆ ಒಳಗಡೆ ಬರ್ತಾನೆ. ಆದ್ರೆ ಇವನಿಗೆ ಯಾರು ಕಾಣ್ತಾ ಇರೋದಿಲ್ಲ. ಆಗ ಅಲ್ಲೇ ಇದ್ದಂತ ಒಂದು ಕನ್ನಡಿ ಒಳಗಡೆ ನೋಡಿದಾಗ ಅಲ್ಲಿ ಇಯಾನ್ ನಿಂತಿರ್ತಾನೆ. ಹೌದು, ಈ ಒಂದು ಟ್ರಿಕ್ ಕನ್ನಡಿ ಒಳಗಡೆ ವರ್ಕ್ ಆಗೋದಿಲ್ಲ. ಇದರಿಂದ ಇಯಾನು ಇವನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಇವರಿಬ್ರು ಮಧ್ಯೆ ಒಂದು ಫೈಟ್ ಶುರು ಆಗುತ್ತೆ. ಪರ್ಸಿವರ್ ಕೂಡ ಹೇಳ್ತಾನೆ ಇರ್ತಾನೆ, ನಾನು ಹಿಂಗೆ ಅರ್ಥ ಮಾಡಿಸ್ತೀನಿ, ನಾನು ನಿನ್ನ ಸೇವ್ ಮಾಡ್ಬೇಕು ಅಂತಾನೆ ಬಂದಿರೋದು. ಆದ್ರೆ ಎಡ್ರಿನ ನಿನ್ ತಲೆ ಒಳಗಡೆ ಏನನ್ನ ತುಂಬಿದಾಳೆ, ನಾನು ನಿನ್ಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿರೋದು ಅಂತಾರೆ. ಇವ್ನು ಕೇಳ್ತಾನೆ ಇರೋದಿಲ್ಲ, ಇವ್ನು ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಇದರಿಂದ ಇವನು ಕೂಡ ಹಾಕೊಂಡು ಸರಿಯಾಗಿ ಹೊಡಿತಾನೆ. ಹೊಡೆದು ಹಿಡ್ಕೊಂಡ್ಬಿಟ್ಟು ಇವನ್ ಬ್ರೈನ್ ನ ರೀಡ್ ಮಾಡಕ್ಕೆ ಶುರು ಮಾಡ್ತಾನೆ. ಇವನು ಏನೇನ್ ಮಾಡಕ್ಕೆ ಹೋಗ್ತಾ ಇದ್ದಾನೆ ಅಂತ ಎಲ್ಲಾನು ಕೂಡ ಗೊತ್ತಾಗ್ಬಿಡುತ್ತೆ ಇವನಿಗೆ. ಇದರಿಂದ ನೀನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ, ಆದಷ್ಟು ಬೇಗ ನಿನ್ಗೆ ಎಲ್ಲ ಸತ್ಯ ಗೊತ್ತಾಗ್ಬಿಡುತ್ತೆ ಅನ್ಬಿಟ್ಟು ಇವನು ಅವ್ನಿಗೇನು ಮಾಡ್ತಾನೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಲ್ಲಿಂದ ಹೋಗಾದ್ಮೇಲೆ ಇವ್ರ ತಂದೆ ಅಲ್ಲಿಗೆ ಬರ್ತಾರೆ. ಅವ್ರ ತಂದೆ ಬಂದಾಗ ಇವ್ರ ತಂದೆ ಮೇಲೆ ರೇಗಾಡಕ್ಕೆ ಶುರು ಮಾಡ್ತಾನೆ. ನೀ ನಮ್ ತಂದೆನೇ ಅಲ್ಲ, ನೀ ನನಗೆ ದೊಡ್ಡ ಮೋಸ ಮಾಡ್ಬಿಟ್ಟಿದ್ಯಾ, ನಮ್ ತಂದೆ ತಾಯಿಯಿಂದ ದೂರ ಮಾಡಿದ್ಯಾ, ನೀನು ನನ್ನ ಒಬ್ಬನ ಅನಾಥ ಮಾಡಿದ್ರಿಂದ ಚೆನ್ನಾಗೆ ಬೈತಾ ಇರ್ತಾನೆ. ಅದಕ್ಕೆ ವಿನ್ಸೆಂಟ್ ಕೂಡ ನಾನ್ ಮಾಡಿದ್ದೆಲ್ಲ ನಿನ್ಗೋಸ್ಕರನೇ, ನಿನ್ನ ಕಾಪಾಡ್ಬೇಕು ಅಂತಾನೆ ನಾನು ಇದನ್ನೆಲ್ಲ ಮಾಡ್ತಿದ್ದು. ನೋಡು, ನಿನ್ನ ಹತ್ರ 2 ಆಪ್ಷನ್ ಇದೆ. ಒಂದು, ನೀನ್ ನನ್ನ ಜೊತೆ ಬಂದ್ಬಿಡು, ನಾವಿಬ್ರು ಮತ್ತೆ ಒಂದು ಹೊಸ ಲೈಫ್ ನ ಸ್ಟಾರ್ಟ್ ಮಾಡೋಣ, ನಾವಿಬ್ರು ಜೀವನ ಪೂರ್ತಿ ಚೆನ್ನಾಗಿರೋಣ. ಇಲ್ಲ ಅಂದ್ರೆ 2ನೇ ಆಪ್ಷನ್, ನೀನು ಇದರಿಂದ ಹೋದ್ರೆ ನಿನ್ಗೆ ಇದರಿಂದ ಏನೂ ಸಿಗೋದಿಲ್ಲ, ಬರೀ ನೋವೇ ಸಿಗುತ್ತೆ ನಿನ್ಗೆ. ಯಾವ ದಾರಿನ ಚೂಸ್ ಮಾಡ್ತೀಯ ಅಂತ ಕೇಳಿದಾಗ ಅದಕ್ಕೆ ಏನ್ ಕೂಡ ನಾನ್ ನಿನ್ ಜೊತೆ ಬರೋದಿಲ್ಲ, ನಾನು ಯಾರು ಅಂತ ನಾನು ತಿಳ್ಕೊಬೇಕು, ಅದಕ್ಕೋಸ್ಕರ
ಅದಕ್ಕೋಸ್ಕರ ನಾನು ಪೋಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾನೆ. ಅದೇ ರೀತಿ ಇವನು ಪೋಲ್ಯಾಂಡ್ಗೆ ಹೋಗೋದಿಕ್ಕೆ ಅಂದ್ಬಿಟ್ಟು ಟ್ರೈನ್ ಟಿಕೆಟ್ ನೆಲ್ಲ ತಗೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಆಡ್ರಿನಾಗೆ ಗೊತ್ತಾಗ್ಬಿಡುತ್ತೆ ಇವನು ಪೋಲ್ಯಾಂಡ್ಗೆ ಹೋಗ್ತಾ ಇದ್ದಾನೆ ಅಂತ. ಯಾಕೆಂದ್ರೆ ಆ ಒಂದು ಕತ್ಕೊಂಬಂದಿರೋ ಅಮೌಂಟ್ ಇಂದ ಪೇ ಮಾಡಿರ್ತಾನಲ್ಲ ಅದ್ರ ಸೀರಿಯಲ್ ನಂಬರ್ ಇಂದ ಗೊತ್ತಾಗ್ಬಿಟ್ಟಿರುತ್ತೆ. ಇವನು ಪೋಲ್ಯಾಂಡ್ಗೆ ಯಾಕೆ ಬರ್ತಾ ಇದ್ದಾನಪ್ಪ ಅಂದ್ರೆ ಇವನು ಡ್ರೀಮ್ ಅಲ್ಲಿ ಒಂದು ಕಾಣಿಸ್ತಿತ್ತಲ್ಲ ಒಂದು ಲ್ಯಾಬ್, ಆ ಲ್ಯಾಬ್ ಪೋಲ್ಯಾಂಡ್ ಅಲ್ಲೇ ಇರೋದು. ಇದರಿಂದ ಅದೇ ಜಾಗಕ್ಕೆ ಬರ್ತಾನೆ. ಇವನ್ ಬರೋಕ್ಕಿಂತ ಮುಂಚೆನೆ ಆಡ್ರಿನ ಕಡೆಯವರು ಇವನ್ನ ಹಿಡಿಯೋಕೆ ಅನ್ಬಿಟ್ಟು ಎಲ್ಲ ಒಂದು ಪ್ರಿಪೇರ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಅದೇ ಒಂದು ಜಾಗಕ್ಕೆ ಪರ್ಸಿವರ್ ಬಂದ್ಬಿಟ್ಟು ಅವ್ರೆಲ್ಲರ ಕಥೆನೂ ಮುಗಿಸ್ಬಿಡ್ತಾನೆ. ಇಯಾನ್ ಕೂಡ ಆ ಒಂದು ಲ್ಯಾಬ್ ಒಳಗಡೆ ಬರ್ತಾನೆ. ಆದ್ರೆ ಇವನ್ಗೆ ಏನು ಕೂಡ ಸಿಗ್ತಾ ಇರೋದಿಲ್ಲ. ಅದಾದ್ಮೇಲೆ ಇವನ್ಗೆ ಡೌಟ್ ಬರುತ್ತೆ, ಈ ಒಂದು ಲ್ಯಾಬ್ ತುಂಬಾ ದೊಡ್ಡದಾಗಿತ್ತು, ಇದ್ ನೋಡಿದ್ರೆ ಇಷ್ಟೊಂದು ಚಿಕ್ಕದಾಗಿದೆ ಅನ್ಬಿಟ್ಟು ಆ ಗೋಡೆನ ಹಾಗೆ ಮುಟ್ತಾ ಇರ್ತಾನೆ. ಅದೊಂಥರ ಸೌಂಡ್ ಬರ್ತಾ ಇರುತ್ತೆ. ಇದರಿಂದ ಆ ಗೋಡೆನ ಹೊಡೆದಾಕ್ದಾಗ ಆ ಕಡೆ ಇನ್ನೊಂದು ಫೈಲ್ಸ್ ಗಳೆಲ್ಲ ತುಂಬಿರುವಂತ ಜಾಗ ಇರುತ್ತೆ. ಅಲ್ಲಿರುವಂತ ಎಲ್ಲಾ ಫೈಲ್ಸ್ ಓಪನ್ ಮಾಡ್ತಿರ್ಬೇಕಾದ್ರೆ ಆಗ ಇವನ್ಗೆ ಅಲ್ಲೊಂದು ಫೈಲ್ ಸಿಗುತ್ತೆ. ಅದು ಇವ್ರದ್ದು ತಾಯಿನೇ ಆಗಿರುತ್ತೆ. ಇವ್ರ ತಾಯಿ ಹೆಸರು ಬಂದ್ಬಿಟ್ಟು ಊರ್ಜುಲಾ ಅಂತ. ಅಂದ್ರೆ ಇವ್ರ ತಾಯಿ ಫುಲ್ ಹೆಸರು ಬಂದ್ಬಿಟ್ಟು ಕುಮನ್ಸ್ಕಿ ಊರ್ಜುಲಾ ಅಂತ. ಅಂದ್ರೆ ನಮ್ ಹೀರೋ ಕುಮನ್ಸ್ಕಿನ ಮೊಮ್ಮಗ ಆಗಿರ್ತಾನೆ. ಈ ಕಡೆ ವಿನ್ಸೆಂಟು ಬೇಜಾರಾಗ್ಬಿಟ್ಟು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಆಗ ಅದೇ ಜಾಗಕ್ಕೆ ಆಡ್ರಿನಾ ಬರ್ತಾಳೆ. ಬಂದ್ಬಿಟ್ಟು ನಿನ್ನ ಮಗುನ ಹಾಗೆ ಒಂಟಿಯಾಗಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ, ಅವನೇನಾದ್ರೂ ಪರ್ಸಿವರ್ ಕೈಗೆ ಸಿಕ್ಕೋದ್ರೆ ಅವ್ನು ಏನ್ ಮಾಡ್ತಾನೆ ಅಂತ ಗೊತ್ತಾ ನಿನಗೆ? ಇದರಿಂದ ನಿನ್ ಮಗುನ ಹೇಗಾದ್ರೂ ಮಾಡಿ ನೀನ್ ಕಾಪಾಡ್ಕೋ, ಇವಾಗಾದ್ರೂ ನೀನು ಒಂದು ಒಳ್ಳೆ ತಂದೆ, ನಿಜವಾದ ತಂದೆ ಅಂದ್ರೆ ಪ್ರೂವ್ ಮಾಡ್ಕೊ ಅಂತ ಇವನ ಹತ್ರ ಬಂದು ಮಾತಾಡ್ತಿರ್ತಾಳೆ. ಈ ಕಡೆ ನಮ್ ಹೀರೋ ಆ ಒಂದು ಫೈಲ್ ನ ತಗೊಂಡು ಆಚೆ ಬಂದಾಗ ಪರ್ಸಿವರು ಅಲ್ಲೇ ಇರ್ತಾನೆ. ಎಸ್ತರ್ ಕೂಡ ಇವ್ರ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ ನೀವಿಬ್ರು ಅಂತ ಕೇಳಿದಾಗ ಎಸ್ತರ್ ಕೂಡ ನಿನ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಇವ್ರು ಉತ್ತರ ಕೊಡ್ತಾರೆ, ಇವ್ರನ್ನ ಕೇಳು ಅಂದಾಗ ಅದಕ್ಕೆ ಇಯಾನ್ ಕೂಡ ಒಂದು ಗನ್ನ ಏಮ್ ಪಾಯಿಂಟ್ ಮಾಡ್ತಾನೆ. ಅಂದ್ರೆ ಒಂದು ಭ್ರಮೆನ ಕ್ರಿಯೇಟ್ ಮಾಡ್ತಾನೆ. ಆದ್ರೆ ಇದು ಪರ್ಸಿವರ್ಗೆ ಗೊತ್ತಿರುತ್ತೆ ಇದೆಲ್ಲ ಒಂದು ಭ್ರಮೆ ಅಂತ. ಅದೇ ರೀತಿ ಇಯಾನ್ ತರನೇ ತುಂಬಾ ಜನನ ಅಲ್ಲಿ ಕ್ರಿಯೇಟ್ ಮಾಡ್ತಾನೆ. ಆದ್ರೆ ಗೊತ್ತಾಗೋಗ್ಬಿಡುತ್ತೆ ನಿಜವಾದ ಇಯಾನ್ ಎಲ್ಲಿದ್ದಾನೆ ಅಂತ. ಇದರಿಂದ ಅವನ್ಗೆ ಗನ್ನ ಏಮ್ ಪಾಯಿಂಟ್ ಮಾಡ್ಬಿಟ್ಟು, ನೋಡು ನಾನು ಹೇಳೋದನ್ನ ಸರಿಯಾಗಿ ಕೇಳು, ನೀನ್ ನಿನ್ನ ತಂದೆ ತಾಯಿನ ಹುಡುಕ್ತಾ ಇದೆಯಲ್ಲ ಅದು ಬೇರೆ ಯಾರು ಅಲ್ಲ, ನಾನೇ ನಿನ್ನ ನಿಜವಾದ ತಂದೆ ಅಂತ. ಇವನೇ ಒಂದ್ ನಿಮಿಷ ಶಾಕ್ ಆಗ್ಬಿಡ್ತಾನೆ. ಅವಾಗ ಕುಂಡಿಸ್ಕೊಂಡು ಹೇಳಕ್ಕೆ ಶುರು ಮಾಡ್ತಾನೆ. ವರ್ಲ್ಡ್ ವಾರ್ 2 ಅಲ್ಲಿ ಗೆಲ್ಬೇಕು ಅಂದ್ಬಿಟ್ಟು ಕುಮನ್ಸ್ಕಿ ಅನ್ನೋ ಒಂದು ಸೈಂಟಿಸ್ಟ್ ಇರ್ತಾಳೆ. ಅವಳು ಒಂದು ಫಾರ್ಮುಲಾನ ಕಂಡಿಡ್ದಿರ್ತಾಳೆ. ಅದರಿಂದ ಹ್ಯೂಮನ್ಸ್ ಗೆಲ್ಲ ಸೂಪರ್ ಪವರ್ ಗಳು ಸಿಗುತ್ತೆ. ಆ ರೀತಿಯಾದ ಒಂದು ಫಾರ್ಮುಲಾ. ಈ ಒಂದು ಫಾರ್ಮುಲಾನ ಇಂಜೆಕ್ಟ್ ಮಾಡಿಸ್ಕೊಳ್ಳೋದಕ್ಕೆ ಅನ್ಬಿಟ್ಟು ಕೆಲವು ವಾರಂಟಿಯರ್ಸ್ ಗಳು ಮುಂದೆ ಬರ್ತಾರೆ. ಅದರಲ್ಲಿ ಕುಮನ್ಸ್ಕಿನ ಮಗಳು ಕೂಡ ಆಗಿರ್ತಾಳೆ. ಅಂದ್ರೆ ಇಯಾನ ತಾಯಿನೂ ಕೂಡ ಆಗಿರ್ತಾಳೆ. ಒಬ್ಬ ವಾರಂಟಿಯರ್ಸ್ ಗಳ ಮೇಲೆ ಈ ಒಂದು ಫಾರ್ಮುಲಾನ ಇಂಜೆಕ್ಟ್ ಮಾಡಿದ್ರು. ಅದೇ ರೀತಿ ಅವ್ರಗಳಿಗೆ ಸೂಪರ್ ಪವರ್ ಗಳು ಕೂಡ ಸಿಕ್ತು. ಅಂದ್ರೆ ತನ್ನ ಮೈಂಡ್ ಇಂದ ಬೇರೆ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡುವಂತದ್ದು. ಈ ರೀತಿಯಾದ ಒಂದು ಪವರ್ ನ ಸಿಕ್ಕಿರೋದನ್ನ ನೋಡಿ ಗೌರ್ಮೆಂಟ್ ಗಳು ನಮ್ಮನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ವರ್ಲ್ಡ್ ವಾರ್ ಎಲ್ಲ ಮುಗಿದಾದ್ಮೇಲೆ ಗೌರ್ಮೆಂಟ್ ಗೆ ಒಂದು ಅನುಮಾನ ಬಂದ್ಬಿಡುತ್ತೆ, ಇವ್ರುಗಳೆಲ್ಲ ಇಷ್ಟೊಂದು ಪವರ್ಫುಲ್ ಆಗಿದಾರಲ್ಲ, ಮುಂದೆ ಏನಾದ್ರು ಇವರು ಆಪೋಸಿಟ್ ಎನಿಮಿ ಕೈಗೆ ಸಿಕ್ಬಿಟ್ರೆ ನಮ್ಮ ಕಥೆನ ಮುಗಿಸ್ಬಿಡ್ತಾರೆ ಅನ್ಬಿಟ್ಟು ನಮ್ಮ ಎಲ್ಲಾ ಪರ್ಸಿವರ್ಸ್ ಗಳನ್ನ ಎಲ್ಲಾರನು ಕೂಡ ಒಬ್ಬೊಬ್ಬರಾಗಿ ಮುಗಿಸ್ತಾ ಬಂದ್ರು. ಅವಾಗ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ನಾವು ಮ್ಯೂಲ್ ನ ಮೀಟ್ ಮಾಡ್ದೋ. ಈ ಮ್ಯೂಲ್ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ಪರ್ಸಿವರ್ ನ ಬಾಡಿ ಒಳಗಡೆ 3 ಪವರ್ ಇರುತ್ತೆ. ಒಂದು ಇಲ್ಯೂಷನ್ ನ ಕ್ರಿಯೇಟ್ ಮಾಡೋದು, ಇನ್ನೊಂದು ಬೇರೆ ಒಂದು ಮೈಂಡ್ ಒಳಗಡೆ ಹೋಗಿ ಅವ್ರ ಪಾಸ್ಟ್ ನ ನೋಡೋದು, ಇನ್ನೊಂದು ಅವ್ರ ಬಾಡಿನ ಪೂರ್ತಿ ತನ್ನ ಕಂಟ್ರೋಲ್ ಗೆ ತಗೊಳ್ಳೋದು. ಈ 3ನೇ ಪವರ್ ತುಂಬಾ ರೇರೆಸ್ಟ್ ಆಗಿ ಸಿಗುತ್ತೆ. ಅದನ್ನ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ 3ನೇ ಪವರ್ ಸಿಗುತ್ತೆ. ಅದೇ ರೀತಿ ಮ್ಯೂಲ್ ಗೆ ಈ ಒಂದು ಪವರ್ ಸಿಕ್ಬಿಟ್ಟಿರುತ್ತೆ. ಇದರಿಂದ ಉಳಿದಂತಹ ಎಲ್ಲಾ ಪರ್ಸಿವರ್ ಗಳನ್ನ ಇವನು ಸೇವ್ ಮಾಡ್ತಾನೆ ಮತ್ತೆ ಈ ಪವರ್ ನ ಎಲ್ಲರಿಗೂ ಕೂಡ ಹೇಳ್ಕೊಡ್ತಾನೆ. ಈ ರೀತಿಯಾದ ಒಂದು ಪವರ್ ನ ನೀವು ಯೂಸ್ ಮಾಡ್ಕೊಂಡು ನಾರ್ಮಲ್ ಜೀವನ ಮಾಡ್ರಿ ಅಂತ ಹೇಳ್ಬಿಟ್ಟು ಈ ಪವರ್ ನಲ್ಲಿ ಹೇಳ್ಕೊಟ್ಟಿರ್ತಾನೆ. ಆದ್ರೆ ಇಲ್ಲಿ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ ಈ ಪರ್ಸಿವರ್ಸ್ ಗಳಿಗಾಗ್ಲಿ ಮ್ಯೂಲ್ ಗಳಿಗಾಗ್ಲಿ ಮಕ್ಳಿಗೆ ಜನ್ಮ ಕೊಡೋಕೆ ಆಗೋದಿಲ್ಲ. ಮತ್ತೆ ಪರ್ಸಿವರು ಇಯಾನ್ ಹತ್ರ ಹೇಳ್ತಾ ಇರ್ತಾನೆ, ನಾನು ನಿನ್ ತಾಯಿ ರಿಲೇಶನ್ಶಿಪ್ ಅಲ್ಲಿ ಇದ್ದು ಅದಾದ್ಮೇಲೆ ಒಂದ್ ದಿನ ಗೊತ್ತಾಯ್ತು ನಿನ್ನ ತಾಯಿ ಪ್ರೆಗ್ನೆಂಟ್ ಅಂತ. ಇದೇ ಒಂದು ಮಿರಾಕಲ್. ಮ್ಯೂಲ್ಗಳು ಮಕ್ಳುಗಳಿಗೆ ಜನ್ಮ ಕೊಡಕ್ ಆಗೋದಿಲ್ಲ. ಅದಲ್ದಲೆ ನೀನು ಹುಟ್ಟಿದಾಗ ನಿನ್ನ ಬಾಡಿ ಒಳಗಡೆ ಕೂಡ ತುಂಬಾ ಸೂಪರ್ ಪವರ್ ಗಳಿತ್ತು. ಹಾಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಎಡ್ರಿಯನ ಕಡೆಯವರು ಇಲ್ಲಿಗೆ ಬರ್ತಾರೆ, ವಿಷಯ ಗೊತ್ತಾಗುತ್ತೆ. ಇದರಿಂದ ನೀನ್ ಇಲ್ಲಿ ಬೇಡ ಹೊರಟೋಗ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಅವನು ಇದನ್ನ ನಂಬ್ತಾನೆ ಇರೋದಿಲ್ಲ. ನೀನೆಲ್ಲ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ನಿನಗೆ ನಿಜ ಗೊತ್ತಾಗ್ಬೇಕಾ, ನಿನ್ ತಾಯಿ ಇನ್ನು ಬದುಕೆ ಇದ್ದಾಳೆ, ಅವಳು ಎಲ್ಲಿದ್ದಾಳೆ ಗೊತ್ತಾ, ಸ್ಪೇನ್ ಅಲ್ಲಿ ನನ್ನ ಒಂದು ಮನೆ ಇದೆ, ಎಸ್ತಾರು ನಿನ್ನ ಕರ್ಕೊಂಡು ಹೋಗ್ತಾಳೆ ನಿನ್ನ ತಾಯಿ ಹತ್ರ, ಹೋಗು ಅವಳ ಜೊತೆಗೆ ಅನ್ಬಿಟ್ಟು ಕಳಿಸ್ತಾನೆ. ಅವ್ರ ಮಗನ ಕಳಿಸ್ಬಿಟ್ಟು ಇಲ್ಲಿ ಫೈಟ್ ಗೆ ಎಳಿತಾನೆ. ಅಲ್ಲಿ ಬಂದಂತಹ ಗಾರ್ಡ್ಸ್ ಗಳೆಲ್ಲರನ್ನು ಕೂಡ ಶೂಟ್ ಮಾಡಿ ಮುಗಿಸ್ತಾ ಇರ್ತಾನೆ. ಈ ಕಡೆ ಇವನು ಓಡೋಗ್ತಾ ಇರ್ತಾನಲ್ಲ, ಇವನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು ಕೆಲವು ಗಾರ್ಡ್ಸ್ ಗಳು ಬರ್ತಾರೆ. ಆದ್ರೆ ಎಸ್ತರ್ ಇದ್ದಾಳಲ್ಲ, ಅವಳು ಕೂಡ ಮಸ್ತಾಗಿ ಫೈಟ್ ಮಾಡ್ಬಿಟ್ಟು ಹಾಗೂ ಈಗ ಮಾಡಿ ಇವನ್ನ ಎಸ್ಕೇಪ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆ ಫೈಟ್ ಮಾಡ್ತಿದ್ನಲ್ಲ ಇವನು ಕೂಡ ಆ ಗಾರ್ಡ್ಸ್ ಗಳು ಹಾಗೂ ಈಗ ಮಾಡಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇವನ್ಗೊಂದು ಹೆಲ್ಮೆಟ್ ನ ಹಾಕ್ಬಿಡ್ತಾರೆ, ಯಾಕಂದ್ರೆ ಇವನು ಇಲ್ಯೂಷನ್ ಕ್ರಿಯೇಟ್ ಮಾಡಬಾರ್ದು ಅನ್ಬಿಟ್ಟು. ಇವನ್ನ ಕರ್ಕೊಂಡು ಲ್ಯಾಬ್ ಗೆ ಬರ್ತಾರೆ. ಲ್ಯಾಬಿಗೆ ಕರ್ಕೊಂಡ್ ಬಂದ್ಬಿಟ್ಟು ಒಂದು ರೋಬೋಟ್ ನ ಮೂಲಕ ಇವನ್ ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ. ಅದರಿಂದ ಇವನ್ಗೆ ತುಂಬಾನೇ ಪೇನ್ ಆಗ್ತಾ ಇರುತ್ತೆ. ಇದರಿಂದ ಸತ್ಕಿತ್ ಹೋಗ್ಬಿಟ್ಟು ಅನ್ಬಿಟ್ಟು ಆಡ್ರಿನ ಆ ಒಂದು ಎಕ್ಸ್ಪೆರಿಮೆಂಟ್ ನ ಅರ್ಧಕ್ಕೆ ನಿಲ್ಲಿಸ್ತಾಳೆ. ಅದಾದ್ಮೇಲೆ
ಅದಾದ್ಮೇಲೆ ಒಂದು ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇವನ್ ಬಾಡಿ ಒಳಗಡೆಗೆ ಆ ಒಂದು ಫಾರ್ಮುಲಾ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂದ್ರೆ ಅದನ್ನ ಸಪರೇಟ್ ಮಾಡೋಕೆ ಇವ್ರ ಕೈಲಿ ಆಗ್ತಾ ಇರೋದಿಲ್ಲ, ಅಷ್ಟು ಕ್ಲೀನ್ ಆಗಿ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಇದರಿಂದ ಈ ಪರ್ಸಿವರ್ ಇಂದ ನಮ್ಗೆ ಏನು ಕೂಡ ಗೊತ್ತಾಗೋದಿಲ್ಲ. ಈಗ ನಮ್ಗೆ ಉಳ್ದಿರೋದು ಅಂದ್ರೆ ಆ ಹುಡುಗ ಒಬ್ನೇ, ಆ ಹುಡುಗನ ಹಿಡ್ಕೊಂಡ್ರೆ ನಮಗೆ ಎಲ್ಲಾನು ಕೂಡ ಗೊತ್ತಾಗುತ್ತೆ ಅಂತ. ಇವ್ರು ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ ಅಂದ್ರೆ ಆ ಫಾರ್ಮುಲಾ ಸಿಕ್ಕಿದ್ರೆ ಇವ್ರನ್ನ ಒಂದು ಪವರ್ ಗಳನ್ನ ಡಿಆಕ್ಟಿವೇಟ್ ಮಾಡ್ಬಿಡ್ಬಹುದು. ಅದಲ್ದಲೆ ಇವ್ರ ಪವರ್ ನ ಡಿಆಕ್ಟಿವೇಟ್ ಮಾಡುವಂತ ಫಾರ್ಮುಲಾ ಕುಮನ್ಸ್ಕಿಗೂ ಕೂಡ ಗೊತ್ತಿರುತ್ತೆ, ಆದ್ರೆ ಅವಳು ಬದುಕಿಲ್ಲ. ಈಗ ಈ ಕಡೆ ಪರ್ಸಿವರ್ ಇದನ್ನೆಲ್ಲ ನನಗೆ ತುಂಬಾ ಬಾಯಾರಿಕೆ ಆಗ್ತೈತೆ, ನನಗೆ ನೀರ್ ಕೊಡಿ ಅಂತ ಕೇಳ್ಕೊತಾನೆ. ಇದರಿಂದ ಆ ರೋಬೋಟ್ ನ ಮೂಲಕ ಅವನ ಹೆಲ್ಮೆಟ್ ನ ಬಾಯ ಹತ್ರ ಒಂದು ತೂತ್ನ ಮಾಡಿ ಕುಡಿಯೋದಕ್ಕೆ ನೀರ್ನ ಕೊಡ್ತಾರೆ. ಆದ್ರೆ ಪರ್ಸಿವರು ಆ ರೋಬೋಟ್ ನೇ ತನ್ನ ಕಂಟ್ರೋಲ್ ಗೆ ತಗೊಂಡು ವಾಪಸ್ಸು ಇವ್ರಿಗೆ ಶೂಟ್ ಮಾಡೋಕೆ ಶುರು ಮಾಡ್ತಾನೆ. ಇದರಿಂದ ಒಂದೇ ಸಮನೆ ಶೂಟ್ ಮಾಡಿರೋದ್ರಿಂದ ಆ ಒಂದು ಲ್ಯಾಬ್ ಎಲ್ಲ ಪೂರ್ತಿ ಬುಲೆಟ್ಸ್ ಇಂದ ಡೆಸ್ಟ್ರಾಯ್ ಆಗಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಪರ್ಸಿವರ್ ಕೂಡ ರಿಲೀಸ್ ಆಗಿ ಹೋಗ್ಬಿಡ್ತಾನೆ. ಮತ್ತೆ ಈ ಕಡೆ ನಮ್ ಹೀರೋ ಪರ್ಸಿವರ್ ನ ಮನೆಗೆ ಬರ್ತಾನೆ. ಬಂದಾಗ ಇವನ್ ತಾಯಿನೂ ಕೂಡ ಅಲ್ಲೇ ಇರ್ತಾಳೆ. ಆಗ ಅದೇ ಜಾಗಕ್ಕೆ ಪರ್ಸಿವರ್ ಕೂಡ ಬಂದ್ಬಿಟ್ಟು, ನೋಡು ನಿನ್ ತಾಯಿನ ಹೀಗೆ ಟಾರ್ಚರ್ ಮಾಡಿದ್ದಾರೆ ಅವರು, ಅವ್ಳಿಗೆ ಎಷ್ಟು ಹಿಂಸೆನ ಕೊಟ್ಬಿಟ್ಟು ಅವಳನ್ನ ಕೋಮಾಗೆ ಕಳಿಸಿದ್ದಾರೆ ಅನ್ಬಿಟ್ಟು, ಅವಳ ಬ್ರೈನ್ ನ ರೀಡ್ ಮಾಡೋದಕ್ಕೆ ನೀನ್ ಟ್ರೈ ಮಾಡು, ನಿಂಗೆ ಏನಾರು ಗೊತ್ತಾಗ್ಬೋದು ಅಂತ. ಇದರಿಂದ ಇವನು ಕೂಡ ತನ್ನ ತಾಯಿಯ ಪಾಸ್ಟ್ ನ ನೋಡೋಕೆ ಶುರು ಮಾಡ್ತಾನೆ. ಆ ಒಂದು ಪಾಸ್ಟ್ ನ ಒಳಗಡೆ ಇವ್ರ ತಾಯಿ ಇವನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇವನು ಒಂದು ಬ್ರೈನ್ ನ ಒಳಗಡೆ ಒಂದು ಫಾರ್ಮುಲಾ ಫೀಡ್ ಮಾಡ್ತಾ ಇರ್ತಾಳೆ. ಅದ್ ಯಾವ ಫಾರ್ಮುಲಾಪ್ಪ ಅಂದ್ರೆ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಪರ್ಸಿವರ್ಸ್ ನ ಕ್ರಿಯೇಟ್ ಮಾಡಬಹುದು. ಆಕ್ಚುಲಿ ಒಂದು ಒರಿಜಿನಲ್ ಫಾರ್ಮುಲಾ ಕುಮನ್ಸ್ಕಿ ಹತ್ರ ಇರುತ್ತೆ, ಆದ್ರೆ ಆ ಕುಮನ್ಸ್ಕಿ ಹತ್ರ ಇದ್ದಂತ ಒಂದು ಫಾರ್ಮುಲಾನ ಊರ್ಜುಳನೆ ನಾಶ ಮಾಡಿರ್ತಾಳೆ. ಆ ಒಂದು ಫಾರ್ಮುಲಾನ ಅದೇ ಒಂದು ಫಾರ್ಮುಲಾ ಕಾಪಿನ ತನ್ನ ಮಗನ ಬ್ರೈನ್ ಗೆ ತುಂಬಿರ್ತಾಳೆ. ಯಾಕಪ್ಪ ಅಂದ್ರೆ ಇದು ಯಾರ ಕೈಗೂ ಸಿಗಬಾರ್ದು, ಯಾರ ಕೈಗಾರು ಸಿಕ್ಕಿದ್ರೆ ಅವರು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ತನ್ನ ಸ್ವಾರ್ಥಕ್ಕೆ ಬಳಸ್ಕೋತಾರೆ ಅನ್ಬಿಟ್ಟು. ಅದೇ ಒಂದು ಪಾಸ್ಟ್ ಒಳಗಡೆಗೆ ಈ ಪರ್ಸಿವರ್ ಕೂಡ ಬಂದಿರ್ತಾನೆ. ಅವನು ಆ ಫಾರ್ಮುಲಾ ತಗೊಳ್ಳೋಣಂತ ಹೋಗ್ತಾನೆ, ಆದ್ರೆ ಇವ್ರ ತಾಯಿ ಅದಕ್ಕೆ ಬಿಡ್ತಾ ಇರೋದಿಲ್ಲ. ಅಂದ್ರೆ ತನ್ನ ಮಗನ್ಗೆ ಮಾತ್ರ ಆ ಒಂದು ಫಾರ್ಮುಲಾ ಸಿಗ್ಬೇಕು ಅಂತ ಮಾಡಿರ್ತಾಳೆ. ಇದರಿಂದ ಪರ್ಸಿವರು ಆ ಒಂದು ಫಾರ್ಮುಲಾ ತಗೊಳಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಇವ್ರ ತಾಯಿಗೆ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಇಯಾನು ಆ ಒಂದು ಇಮ್ಯಾಜಿನೇಷನ್ ಇಂದ ಆಚೆ ಬಂದ್ಬಿಡ್ತಾನೆ. ಅವಾಗ ಇವ್ರ ತಾಯಿಗೂ ಕೂಡ ಪ್ರಜ್ಞೆ ಬರುತ್ತೆ. ಅದಾದ ನೆಕ್ಸ್ಟ್ ಸೆಕೆಂಡ್ ಇವ್ರ ತಾಯಿನೂ ಕೂಡ ಅಲ್ಲೇ ಸತ್ತು ಹೋಗ್ಬಿಡ್ತಾರೆ. ಇದರಿಂದ ಇವನ್ಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಆಗ ಅದೇ ಜಾಗಕ್ಕೆ ಅಡ್ರಿನ ಕಡೆಯವರ ಗಾರ್ಡ್ಸ್ ಗಳು ಬರ್ತಾರೆ. ಇವನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿರುತ್ತಲ್ಲ, ಇವಾಗ ಇವನ್ನ ಒಂದು ಮೂರನೇ ಪವರ್ ಆಕ್ಟಿವೇಟ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಆಪೋಸಿಟ್ ಇರುವಂತ ವ್ಯಕ್ತಿನ ಮೈಂಡ್ ನ ಕಂಟ್ರೋಲ್ ಮಾಡೋದು. ಇದರಿಂದ ಅಲ್ಲಿ ಬಂದಂತ ಎಲ್ಲಾ ಗಾರ್ಡ್ಸ್ ಗಳನ್ನ ತನ್ನ ಕಂಟ್ರೋಲ್ ಗೆ ತಗೊಂಡು ಅವ್ರಿಗೆ ಶೂಟ್ ಮಾಡ್ಕೊಂಡು ಸಾಯೋ ರೀತಿ ಮಾಡ್ತಾ ಇರ್ತಾನೆ. ನೋಡ್ತಿದ್ದಂಗೆ ಆ ಜಾಗಕ್ಕೆ ತುಂಬಾ ಜನ ಗಾರ್ಡ್ಸ್ ಗಳು ಬರ್ತಾರೆ. ಆದ್ರೆ ಅವರೆಲ್ಲರನ್ನೂ ಕೂಡ ತನ್ನ ಒಂದು ವಶಕ್ಕೆ ತಗೊಂಡು ಅವ್ರಿಗೆ ಶೂಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಅದೇ ಜಾಗಕ್ಕೆ ಆಡ್ರಿನ್ ಕೂಡ ಬರ್ತಾಳೆ. ಆಡ್ರಿನ್ ಕೂಡ ತನ್ನ ಕಂಟ್ರೋಲ್ ಗೆ ತಗೊಂಡು ಅವಳನ್ನು ಕೂಡ ಶೂಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಅವಾಗ ಆಡ್ರಿನ್ ಹೇಳ್ತಾಳೆ, ನಿನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಇವನು, ನಿನ್ ತಾಯಿ ಎಷ್ಟೋ ವರ್ಷಗಳಿಂದಾನೆ ಸತ್ತೋಗ್ಬಿಟ್ಲು, ಇವನು ನಿಂಗೆ ಒಂದು ಭ್ರಮೆನ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಯಾಕೆಂದ್ರೆ ಇವನು ಆ ಫಾರ್ಮುಲಾ ತಿಳ್ಕೊಬೇಕು ಅಂತ, ಇದನ್ನೆಲ್ಲ ನಂಬೇಡ ನೀನು ಅಂತ. ಹೌದು, ಈಯನ ತಾಯಿ ಎಷ್ಟೋ ವರ್ಷಗಳಿಂದಾನೆ ಸತ್ತೋಗ್ಬಿಟ್ಟಿರ್ತಾಳೆ, ಆದ್ರೆ ಇದನ್ನ ಅವನು ನಂಬ್ತಾನೆ ಇರೋದಿಲ್ಲ. ಅವ್ರೆಲ್ಲರೂ ಕೂಡ ಸಾಯಿಸೋಕೆ ರೆಡಿ ಆಗಿರ್ತಾನೆ. ಆಗ ಅದೇ ಜಾಗಕ್ಕೆ ವಿನ್ಸೆಂಟ್ ಬರ್ತಾನೆ. ವಿನ್ಸೆಂಟ್ ಬಂದ್ಬಿಟ್ಟು ಇವ್ನಿಗೆ ಅರ್ಥ ಮಾಡ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಪರ್ಸಿವರು ಇವನ್ ತಲೆಗೆ ಏನೇನೋ ತುಂಬ್ತಾ ಇರ್ತಾನೆ. ನೋಡಿ, ಇವನಿಂದಾನೆ ಎಲ್ಲ ನೀನಾಗಿದ್ದು, ಫ್ರೆಂಡ್ಸ್ ಗಳು ಮಾಡ್ಕೊಳ್ಳಿಲ್ಲ, ಫ್ಯಾಮಿಲಿನ ಮಾಡ್ಕೊಳ್ಳಿಲ್ಲ, ಜೀವನ ಪೂರ್ತಿ ಒಂಟಿಯಾಗಿ ಬದುಕಂಗ್ ಮಾಡಿದ್ದೆ ಇವನು. ಫಸ್ಟ್ ಇವನ್ನ ಮುಗಿಸುವಂತ ಪ್ಲಾನ್ ಕೊಡ್ತಾ ಇರ್ತಾನೆ. ಆದ್ರೆ ಇವನು ಅದಕ್ಕೆ ರೆಡಿ ಆಗಿರೋದಿಲ್ಲ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಪರ್ಸಿವರು ವಿನ್ಸೆಂಟ್ ನ ಮೈಂಡ್ ನ ಕಂಟ್ರೋಲ್ ಮಾಡ್ಬಿಟ್ಟು ಒಂದು ಗನ್ನ ತಗೊಂಡು ಅವನಿಗೆ ಶೂಟ್ ಮಾಡ್ಕೊಳ್ಳೋ ರೀತಿ ಮಾಡ್ಬಿಡ್ತಾನೆ. ಇದನ್ನ ನೋಡಿದೆ ಇಯಾನು ಅವರೆಲ್ಲರನ್ನು ಕೂಡ ರಿಲೀಸ್ ಮಾಡ್ಬಿಟ್ಟು ತನ್ನ ತಂದೆ ಹತ್ರ ಹೋಗ್ತಾನೆ. ಅಂದ್ರೆ ವಿನ್ಸೆಂಟ್ ಹತ್ರ ಹೋದಾಗ ಅವನು ಸಾಯೋ ಟೈಮಲ್ಲಿ ನನ್ನ ಒಳಗಡೆ ಇನ್ನೂ ಕೆಲವು ವಿಷಯಗಳಿದೆ, ಅದನ್ನ ನೀನ್ ನೋಡ್ಬೇಕು, ನನ್ನ ಪಾಸ್ಟ್ ನ ನೀನ್ ನೋಡು ಅಂದಾಗ ಅವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ನೋಡ್ತಾನೆ. ಆ ಪಾಸ್ಟ್ ನ ನೋಡಿದಾಗ ಗೊತ್ತಾಗುತ್ತೆ ಇವ್ರ ತಾಯಿನೇ ತನ್ನ ಮಗುನ ಕಾಪಾಡ್ಬೇಕು ಅಂತ ಇವಳ ಹತ್ರ ಪ್ರಾಮಿಸ್ ನ ತಗೊಂಡಿರ್ತಾಳೆ. ನನ್ನ ಮಗುನ ಇವ್ರ ಕಣ್ಣಿಗೆ ಕಾಣ್ದ ಕರ್ಕೊಂಡು ಹೋಗ್ಬಿಡು, ಅವನ ಒಂದು ನಾರ್ಮಲ್ ವ್ಯಕ್ತಿ ರೀತಿ ಜೀವನ ನಡೆಸೋದನ್ನ ಹೇಳ್ಕೊಡು ಅಂತ. ನನ್ನ ಮಗ ಏನಾದ್ರು ಇಲ್ಲೇ ಇದ್ರೆ ಇವ್ರು ಅವನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ನನ್ನ ಮಗನ ಪ್ರಾಣನ ತೆಗೆದು ಬಿಡ್ತಾರೆ, ಇವನಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಇವಳ ಕಳಿಸ್ಕೊಟ್ಬಿಟ್ಟಿರ್ತಾಳೆ. ಅದಾದ್ಮೇಲೆ ಇಯನ್ಗೆ ವಿನ್ಸೆಂಟ್ ಹತ್ರ ಕಲ್ದಿರೋ ನೆನಪುಗಳೆಲ್ಲ ನೆನಪಾಗ್ತಾ ಇರುತ್ತೆ. ಇದರಿಂದ ಇವನು ಕೂಡ ಆ ಒಂದು ಇಮ್ಯಾಜಿನೇಷನ್ ಹೊರಗಡೆ ಬಂದಾಗ ವಿನ್ಸೆಂಟ್ ಕೂಡ ಸತ್ತೋಗ್ಬಿಟ್ಟಿರ್ತಾನೆ. ಇದರಿಂದ ತುಂಬಾನೇ ಬೇಜಾರು ಮಾಡ್ಕೋತಾನೆ. ನಮ್ಮ ತಂದೆ ನೀವೇ ಅನ್ಕೊಂಡು ತುಂಬಾ ಬೇಜಾರು ಮಾಡ್ಕೋತಾ ಹೇಳ್ತಾ ಇರ್ತಾನೆ. ಆಗ ನೋಡಿದ್ರೆ ಆಗ ಪರ್ಸಿವರು ಎಸ್ತರ್ನ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ಇದರಿಂದ ಅವಳನ್ನ ಕಾಪಾಡಬೇಕು ಅಂದ್ಬಿಟ್ಟು ಪರ್ಸಿವರ್ನ ಫಾಲೋ ಮಾಡ್ಕೊಂಡ್ ಬಂದಾಗ ಅಲ್ಲಿ ನೋಡಿದ್ರೆ ತುಂಬಾ ಜನ ಇರ್ತಾರೆ. ಆಗ ಇವನ ಪವರ್ ನ ಯೂಸ್ ಮಾಡ್ಕೊಂಡು ಅಲ್ಲಿರೋ ಎಲ್ಲರನ್ನು ಕೂಡ ಮನಗಿಸ್ಬಿಡ್ತಾನೆ. ಆದ್ರೆ ಪರ್ಸಿವರು ತನ್ನ ಪವರ್ ನ ಯೂಸ್ ಮಾಡ್ಕೊಂಡು ಇವನು ಮನಗಿಸಿರುವಂತ ವ್ಯಕ್ತಿಗಳನ್ನೆಲ್ಲ ಎಬ್ಬಿಸ್ಬಿಟ್ಟು ಇವನ್ ಜೊತೆ ಫೈಟ್ ಮಾಡೋಕೆ ಹೇಳಿಸ್ತಾನೆ. ಇವನು ಕೂಡ ತುಂಬಾ ಹೊಡೆಯೋಕೆ ಟ್ರೈ ಮಾಡ್ತಾನೆ. ಇವನು ಎಷ್ಟು ಸಲ ಹೊಡೆದು ಮುಗಿಸಿದ್ರು ಕೂಡ ಮತ್ತೆ ಇನ್ನು ಎದ್ದು ಬರ್ತಾನೆ ಇರ್ತಾರೆ. ಹೀಗೆ ಅವ್ರ ಜೊತೆ ಫೈಟ್ ಆಡ್ತಾ ಇವನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೂಡ ಜನರನ್ನ ಹೊಡೆದು ಮುಗಿಸ್ತಾ ಇರ್ತಾನೆ. ಆದ್ರೆ ಆ ಜನದಲ್ಲಿ ಒಬ್ಬ ತುಂಬಾ ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ಇರ್ತಾನೆ. ಅವನು ನಮ್ಮ ಹೀರೋಗೆ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಹೊಡೆದು ಹಿಡ್ಕೊಂಡು ಸಾಯಿಸ್ಬೇಕು ಅಂತ ಇರ್ಬೇಕಾದ್ರೆ
ಇರ್ಬೇಕಾದ್ರೆ ಆಗ ಎಡ್ರಿನಾ ಬಂದ್ಬಿಟ್ಟು ಗನ್ನಿಂದ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ ಆ ಒಂದು ವ್ಯಕ್ತಿನ. ಅವಾಗ ಪರ್ಸಿವರು ಎಸ್ತರ್ನ ಹಿಡ್ಕೊಂಡು ನೀನೇನಾದ್ರೂ ಮುಂದೆ ಬಂದ್ರೆ ಇವನ್ನ ಮುಗಿಸ್ಬಿಡ್ತೀನಿ, ಮರ್ಯಾದೆಯಾಗಿ ನನ್ಗೆ ಆ ಫಾರ್ಮುಲಾನ ಕೊಟ್ಬಿಡು ಅಂತ. ಅದಕ್ಕೆ ನಮ್ಮ ಹೀರೋನು ಕೂಡ ಆ ಹುಡುಗಿಗೆ ಏನು ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ಆಡ್ರಿನಾ ಕೂಡ ಹೇಳ್ತಾಳೆ, ನೋಡು ಆ ಪರ್ಸಿವರು ಒಂದು ಭ್ರಮನೆ ಕ್ರಿಯೇಟ್ ಮಾಡಿದ್ದಾನೆ, ಆ ಹುಡುಗಿ ಅಲ್ಲಿ ಇಲ್ವೇ ಇಲ್ಲ, ನಿನ್ನ ಒಂದು ಇಮ್ಯಾಜಿನೇಷನ್ ಅದು ಅಂತ. ನಿಜವಾಗ್ಲೂ ನೋಡಿದ್ರೆ ಎಸ್ತರು ಅಲ್ಲಿ ಇರೋದೇ ಇಲ್ಲ. ಅವಾಗ ಇವನ ಪಾಸ್ಟ್ ನ ನೋಡೋಕೆ ಶುರು ಮಾಡ್ತಾನೆ. ಇಲ್ಲಿವರೆಗೂ ಇವನ್ ಜೊತೆಗೆ ಇವಳು ಟ್ರಾವೆಲ್ ಮಾಡ್ತಾ ಬಂದಿದ್ಲಲ್ಲ ಅದೆಲ್ಲನೂ ಕೂಡ ಸುಳ್ಳು. ಆ ಗಾರ್ಡ್ಗಳ ಜೊತೆಗೆ ಯಾರು ಫೈಟ್ ಮಾಡಿದ್ರು ಅದೆಲ್ಲ ಇವನೇ ಆಗಿರ್ತಾನೆ. ಆದ್ರೆ ಇವ್ನಿಗೆ ಯಾವ ತರ ಕಾಣಿಸಿರುತ್ತಪ್ಪ ಅಂದ್ರೆ ಅದು ಎಸ್ತರು ನನಗೆ ಸಹಾಯ ಮಾಡ್ತಾ ಇರೋ ರೀತಿ ಇವನ್ಗೆ ಕಾಣಿಸಿರುತ್ತೆ. ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಗೇಮಿಂಗ್ ಝೋನ್ ಅಲ್ಲಿ ನಮ್ ಹೀರೋ ಫಸ್ಟ್ ಟೈಮ್ ಸಿಗಾಕೊಂಡಿದ್ನಲ್ಲ ಅವಾಗ ಈ ಪರ್ಸಿವರು ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಗೋಡೆ ಮೇಲಿರುವಂತ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ನ ರಿಯಲ್ ಲೈಫ್ ಅಲ್ಲಿ ತಗೊಂಡ್ಬಂದ್ ಬಿಟ್ಬಿಟ್ಟಿರ್ತಾನೆ. ಅದ್ರ ಜೊತೆಗೆ ಇವನು ಇಷ್ಟು ದಿನ ಟ್ರಾವೆಲ್ ಮಾಡ್ತಾ ಬಂದಿರ್ತಾನೆ. ಆದ್ರೆ ಇವ್ನಿಗೆ ಆ ಹುಡುಗಿ ಮೇಲೆ ತುಂಬಾನೇ ಲವ್ ಆಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಪರ್ಸಿವರು ನನಗೆ ಆ ಫಾರ್ಮುಲಾ ಕೊಟ್ಟರೆ ಸೈಡಿ ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾ ಇರ್ತಾನೆ. ಇದರಿಂದ ಇವ್ನಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಪರ್ಸಿವರು ಕೂಡ ನೀನ್ ಆ ಫಾರ್ಮುಲಾ ಕೊಟ್ರೆ ಇವಳನ್ನ ಬಿಡ್ತೀನಿ ಇಲ್ಲ ಸಾಯಿಸ್ತೀನಿ ಅಂತ ರೆಡಿ ಆಗಿರ್ಬೇಕಾದ್ರೆ ನಮ್ಮ ಹೀರೋನು ಕೂಡ ಧೈರ್ಯ ಮಾಡಿ ಆ ಹುಡುಗಿಗೆ ಶೂಟೇ ಮಾಡ್ಬಿಡ್ತಾನೆ. ಆದ್ರೆ ಅದು ಅವಳಿಗೆ ಬೀಳೋದಿಲ್ಲ, ಅವನ್ನ ಹಿಡ್ಕೊಂಡಿರುವಂತ ಪರ್ಸಿವರ್ಗೆ ಬಿದ್ದ್ಬಿಡುತ್ತೆ. ಇದರಿಂದ ಪರ್ಸಿವರು ಅಲ್ಲೇ ಸತ್ತೋಗ್ಬಿಡ್ತಾನೆ. ಆದ್ರೂ ಕೂಡ ಆ ಒಂದು ಇಮ್ಯಾಜಿನೇಷನ್ ಬ್ರೇಕ್ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಪರ್ಸಿವರು ಆ ರೀತಿಯಾದ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಿರ್ತಾನೆ, ಅದು ಪರ್ಮನೆಂಟ್ ಆಗಿ. ಹೌದು, ಈ ತರ ವ್ಯಕ್ತಿಗಳು ಪರ್ಮನೆಂಟ್ ಆಗಿ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ವಿನ್ಸೆಂಟ್ ನ ಫಿನ್ರಲ್ ಅಲ್ಲಿ ಇವನ್ ಇರ್ತಾನೆ. ಅವಾಗ ಅಲ್ಲಿಗೆ ಆಡ್ರಿನಾ ಕೂಡ ಬರ್ತಾಳೆ. ಬಂದ್ಬಿಟ್ಟು ಇವನ್ ಜೊತೆ ಸ್ವಲ್ಪ ಮಾತಾಡ್ತಾಳೆ. ನೋಡು, ಇವಾಗ ಆ ಫಾರ್ಮುಲಾ ನಿನಗ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ, ಸೊ ನೀನ್ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಆ ಒಂದು ಫಾರ್ಮುಲಾ ನಮಗೆ ಕೊಟ್ರೆ ಅದು ವಾರ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ನಮ್ ಸೈನಿಕರೆಲ್ಲ ಸುಮ್ನೆ ಪ್ರಾಣನ ಕಳ್ಕೊತಾರೆ, ಏನಾದ್ರೂ ನಮ್ ಕೊಟ್ರೆ ಅವ್ರಗಳ ಪ್ರಾಣನ ಉಳಿಸಬಹುದು ಅಂತ. ಆದ್ರೆ ಇದಕ್ಕೆಲ್ಲ ಇವನು ಒಪ್ಕೊಳ್ಳೋದಿಲ್ಲ. ಇವ್ರಗಳಿಗೆ ಏನಾದ್ರೂ ಈ ಫಾರ್ಮುಲಾ ಸಿಕ್ಕಿದ್ರೆ ಇವರು ಕೂಡ ಉಲ್ಟಾ ಹೊಡಿತಾರೆ ಅಂತ. ಇದರಿಂದ ನಾನು ಆ ಫಾರ್ಮುಲಾ ನಿಮ್ಗೆ ಕೊಡೋದಿಲ್ಲ, ಅದು ನನ್ ಜೊತೆನೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ಲಿ, ನೋಡ್ತೀನಿ ಯೋಚನೆ ಮಾಡ್ತೀನಿ ಅನ್ಬಿಟ್ಟು ಇವನ್ ಪಾಡಿಗೆ ಇವನು ಗಾಡಿನ ಹತ್ತುತ್ತಾನೆ. ಅಲ್ಲಿ ಎಸ್ತರ್ ಕೂಡ ಹೇಳ್ತಾಳೆ, ಅಂದ್ರೆ ಇವನೇನು ಇಮ್ಯಾಜಿನೇಷನ್ ಅಲ್ಲೇ ಬದುಕ್ತಾ ಇರ್ತಾನೆ. ನಮ್ ಹೀರೋ ಗಾಡಿ ತಗೊಂಡು ಇನ್ನೇನ್ ಹೋಗ್ಬೇಕು ಅನ್ನೋ ಅಷ್ಟಲ್ಲಿ ಅವಾಗ ಮಿರರ್ ಅಲ್ಲಿ ನೋಡ್ತಾನೆ ಏಜೆಂಟ್ ಆಡ್ರಿನಾ ಅಮೆರಿಕನ್ ಏಜೆಂಟ್ ಹತ್ರ ಮಾತಾಡ್ತಾ ಇರ್ತಾಳೆ. ಆದ್ರೆ ಆ ಒಂದು ಮಿರರ್ ಅಲ್ಲಿ ಅದು ಕಾಣ್ತಾ ಇರೋದಿಲ್ಲ. ಅಂದ್ರೆ ಇವನು ಒಂದು ಭ್ರಮೆನ ಕ್ರಿಯೇಟ್ ಮಾಡಿರ್ತಾನೆ. ಇವಳು ಏನೇನ್ ಮಾಡ್ತಾಳೆ, ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಎಲ್ಲಾನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ ಹೀರೋ ಈ ಒಂದು ಭ್ರಮೆನ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿರ್ತಾನೆ ಅವಳ ಜೊತೆಗೆ. ಅವಳು ಕೂಡ ಏಜೆಂಟ್ ಹತ್ರ ಮಾತಾಡ್ತಾ ಇರ್ತಾಳೆ, ಆ ಒಂದು ಫಾರ್ಮುಲಾ ಸಿಗೋವರೆಗೂ ನಾನು ಕೂಡ ಕಾಯ್ತೀನಿ, ಆ ಸಿಕ್ಕಾದ್ಮೇಲೆ ಇವನ್ನ ಮುಗಿಸ್ಬಿಡ್ತೀನಿ ಅಂತ. ಅದರಿಂದ ನಮ್ ಹೀರೋ ಆ ಆಡ್ರಿನ ನಾನು ಮತ್ತೆ ನೋಡ್ತಾ ತನ್ನ ಪವರ್ ನ ಯೂಸ್ ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅಂದ್ರೆ ಕೊನೆ ಸೀನ್ ಅಲ್ಲಿ ಇವನು ಕೂಡ ಆ ಆಡ್ರಿನ ತನಗ್ ತಾನೇ ಸಾಯಿಸ್ಕೊಳ್ಳೋ ರೀತಿ ಮಾಡಬಹುದು, ಏನಾರು ಆಗಿರ್ಬೋದು. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಏನೋ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.